ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನು ಹೇಳಿದರು? ರಾಜ್ಞಃ ಪ್ರಥಮತೋ ಧರ್ಮೋ ಭಗವದ್ಧರ್ಮಪಾಲನಂ ತದರ್ಥಂ ಕಂಟಕೋದ್ಧಾರೋ ಧರ್ಮ ಭಾಗವತ ಅಪಿ ಬನೋ ವಾಕ್ಕರ್ಮಭಿರ್ವಿಷ್ಣೋಃ ಅಚ್ಛಿದ್ರತ್ವೇನ ಚಾರ್ಚನಂ ಪೂರ್ಣಾಶೇಷಗುಣೋ ವಿಷ್ಣುಃ ಸ್ವತಂತ್ರಶ್ಚೈಕ ಏವತು ತದ್ವಶಂ ಸರ್ವಮನ್ಯಚ್ಚ ಸರ್ವದಾ ಇತಿ ವಿನಿಶ್ಚಯಃ. ದೇವತಾಕರ್ಮವಿಜ್ಞಾನಂ ಅಪೂಜಾ ಅನ್ಯಸ್ಯ ವೈಹರೇಃ ಪೂಜಾ ಭಾಗವತತ್ವೇನ ದೇವಾದೀನಾಂಚ ಸರ್ವಶಃ. ವೃಥಾ ಕರ್ಮಾಕೃತಿಃ ಕ್ವಾಪಿ ನಿರಾಶೀಸ್ತ್ವಂ ಸದೈವ ಚ ವಿಷ್ಣೋರ್ಭಾಗವತಾನಾಂಚ ಪ್ರತೀಪಸ್ಯ ಅಕೃತಿಃ ಸದಾ ಪರಸ್ಪರ ವಿರೋಧೇ ತು ವಿಶಿಷ್ಟಸ್ಯ ಅನುಕೂಲತಾ. ಪ್ರಿಯಂ ವಿಷ್ಣೋಃ ತದೀಯಾನಾಂ ಅಪಿ ಸರ್ವಂ ಸಮಾಚರೇತ್ ಸರ್ವಂ ಧರ್ಮಮಪಿ ಅಪ್ರಿಯಂ ತೇಷಾಂ ನೈವ ಕಿಂಚಿತ್ ಸಮಾಚರೇತ್. ಏನು ಧರ್ಮ ಸರಿ ಇದೆ, ಹೌದು. ಏನಿತ್ತು ನಿಮಗೆ? ಧರ್ಮಮಪಿ ಅಪ್ರಿಯಂ ತೇಷಾಂ ನೈವ ಕಿಂಚಿತ್ ಸಮಾಚರೇತ್. ನೀನು ಅಷ್ಟೊತ್ತು ಹೇಳಿದ್ದಾರೆ, ನೀನು ಎಷ್ಟೊತ್ತು ಪಾಠ ಆಗಿಲ್ಲ ಅದು. ಸಾಮ್ಯೇ ವಿರೋಧೇ ಚ ಬಹು ಅನುವರ್ತೇತ ವೈಷ್ಣವ ಏತೆ ಸಾಧಾರಣ ಧರ್ಮಾ ಜ್ಞೇಯ ಭಾಗವತ ಇತಿ. ಒಂದು ಸ್ಟೇಜ್ ಇದೆ. ಕ್ಲಾಶ್ ಯಾವಾಗಲೂ ಆಗೋದು ಹಾಗೇನೆ. ಧರ್ಮಗಳಲ್ಲಿ ಸಾಮಾನ್ಯ ಕ್ಲಾಶ್ ಬರ್ತಾನೆ ಇರುತ್ತೆ. ಅದನ್ನು ಹುಡುಕ್ಬೇಕೀಗ, ಯಾವುದು ಒಳ್ಳೆಯದು, ಯಾವುದಕ್ಕೆ ಆದ್ಯತೆ. ಅದಕ್ಕೆ ನನಗೆ ನಚಿಕೇತ ಮಾಡಿದ್ದಾರೆ, ಶ್ರೇಯ ಪ್ರೇಯ. ನನಗೆ ಪ್ರೇಯಸ್ಸು ಬೇಡ. ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ, ಅಷ್ಟು ಕೊಡ್ತೀನಿ. ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನು ಬೇಕು ಹೇಳಿಕೊಡ್ತೇನೆ. ಚಿರಂಜೀವಿತ್ವ ಕೊಡ್ತೇನೆ, ಬೇಕಿಲ್ಲ ಹೇಳಿ. ನನಗೆ ಬೇಕಿಲ್ಲ, ಅವೆಲ್ಲ ಪ್ರೇಯಸ್ಸು. ಅದು ನನಗೆ ಬೇಕಾದ ಶ್ರೇಯಸ್ಸು ಬೇಕಾದ್ರೆ ಎಲ್ಲರ ಮಧ್ಯೆ ಆರಿಸ್ಕೋಬೇಕೀಗ. ಈ ಪೆನ್ಷನ್ ಬಂದ ಫಜಿತ ಇದ್ದೋಯ್ತು, ಇವರಿಗೆಲ್ಲ ಆಪ್ಷನ್ ಮಾಡ್ಕೋಬೇಕಾದ್ರೆ ನಿಮಗೆ ದುಡ್ಡು ಬೇಕೋ, ಈಗ ಪೆನ್ಷನ್ ಬೇಕು ಅಂತೇಳಿ ಭಾಳ ಜನ ಏನು ಮಾಡಿದ್ರು, ಟೆಂಪ್ಟ್ ಆಗಿಬಿಟ್ಟು ದುಡ್ಡಿಸ್ಕೊಬಿಟ್ರು. ಆಮೇಲೆ ಲಾಟ್ರಿ ಅದು ಖರ್ಚಾಗೋಯ್ತು, ಬೇರೆ ಇಲ್ಲೂ ಇಲ್ಲ, ಹಾಗಾಗೋಯ್ತು. ಅದು ಪೆನ್ಷನ್ ಆಡಿಸ್ಕೊಂಡವ್ರು ಈಗ ನಿಮಗೆ ಒಂದು ಸುಮಾರು 70,000 ಪೆನ್ಷನ್ ಬರ್ತೀವಿ. ಎಷ್ಟು ಇನ್ವೆಸ್ಟ್ ಮಾಡಿರ್ಬೇಕು ನೀವು? 70,000 ಬರಬೇಕಾದ್ರೆ ನಿಮಗೆ ದುಡ್ಡು ಎಷ್ಟಿರಬೇಕಲ್ಲಿ, ಗೊತ್ತಾಯ್ತಾ? ಅದ್ರ ಮೇಲೆ ಇದ್ದಿದ್ರೆ ಸುಲಭ ಆಗ್ತಿತ್ತು. ಅಲ್ಲಿ ಭಾಳ ಕಷ್ಟ ಇರುತ್ತೆ. ಆಮೇಲೆ ಚೇಂಜ್ ಮಾಡೋಕ್ಕೆ ಬರೋಲ್ಲ, ಆಪ್ ನೋಡಿ ಮಾಡೋಕ್ಕೆ ಬರೋದಿಲ್ಲ, ಹೋಗ್ಬಿಡ್ತದೆ. ಆದ್ದರಿಂದ ಎಂದು ಕೂಡ ಆ ಕಾಲಕ್ಕೆ ಭಾರಿ ಬುದ್ಧಿ ಉಪಯೋಗಿಸ್ಬೇಕು. ಕೆಲವರು ಭಾರಿ ಬುದ್ಧಿ ಅಂತ ಅಂದ್ಕೊಂಡು ಭಾರಿ ತಪ್ಪು ಮಾಡಿಬಿಟ್ಟಿರ್ತಾರೆ. ಅದು ಲೋಕದ ಫೈನಾನ್ಷಿಯಲ್ ಹೇಳಿದ್ದು ಅಷ್ಟೇ. ಕೆಲವು ಹಾಗಲ್ಲ, ಕೆಲವು ಸಂಬಂಧಗಳಿರುತ್ತೆ, ಅದೆಲ್ಲ ಭಾರಿ ಮುಖ್ಯ. ದುರ್ಯೋಧನಾದಿಗಳು ಗಮನಿಸಲೇ ಇಲ್ಲ ಪಾಪಿಗಳು. ತಪ್ಪಾಯ್ತು. ಅವ್ರು ಯಾರ ಮಾತು ಹೇಳಿದ್ರೆ ಕೇಳೋದಿಲ್ಲ. ದುಡ್ಡು ಬೇಕಷ್ಟೇ, ರಾಜ್ಯ ಬೇಕು, ಇನ್ನೊಂದು ಉದ್ದೇಶನೇ ಇಲ್ಲ. ಹಾಗಾಗಬಾರ್ದು. ಸ್ಯಾಕ್ರಿಫೈಸ್ ಮಾಡಬೇಕು. ಅದೆಲ್ಲ ಅರ್ಥ ಮಾಡಿಕೊಂಡು ಧರ್ಮ ಸೂಕ್ಷ್ಮ ಅದು. ಏನ ಆಗಲೇ ಗೈಡೆನ್ಸ್ ಬೇಕಾದ್ದು. ಗೈಡೆನ್ಸ್ ಬೇಕಾಗಿದ್ದೇ ಆಗ. ಎಲ್ಲ ಸರಿ ಇದ್ದರೆ ಕೋರ್ಟ್ಗೆ ಯಾಕೆ ಹೋಗ್ತಾರೆ? ಕೋರ್ಟಿಗೆ ಹೋಗೋ ದುರುದ್ದೇಶದಿಂದ ಹೋಗೋರು ಬೇರೆ. ಬಟ್ ಒಂಥರ ಎಂಬಿಗ್ಯೂಟಿ ಇದ್ದಾಗ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಕೆಲಸ ಕ್ಲಾರಿಫಿಕೇಷನ್ಗೆ ಗೌರ್ಮೆಂಟ್ ಕೇಳಬೇಕಾಗತ್ತೆ. ಸರಿ ಕ್ಲಾರಿಫೈ ಮಾಡಬೇಕು. ಅವರು ಯಾರಿಗೂ ಇದಾಗ್ತಾ ಬರ್ತಾ ಇಲ್ಲ. ಈಗ ಅದನ್ನೇ ಮಾಡಬೇಕು. ಎಷ್ಟೋ ಸರಿ ತಿಂದೆಲ್ಲ ನಡೆದಿದೆ ಆ ಥರ. ₹1 ಯಾವುದು ಈಗಿನ ಕಾಲಕ್ಕಲ್ಲ, ₹1 ಹೆಚ್ಚು ಕಡಿಮೆ ಆಗಿದೆ. ಯಾರು ಸಾಲ್ವ್ ಮಾಡಬೇಕು? ಹೋಗಿ 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 ಎಲ್ಲೆಲ್ಲೋ ಹೋಗಿ ವಾಪಸ್ ಶಿವರಾತ್ರಿ ಹೋದಲ್ಲಿ ಏನೇ ಮಾಡೋದು ಅಂತೇಳಿ ಇಷ್ಟೆಲ್ಲ ಮಾಡಿ ಮತ್ತೆ ಮಾಡಿದರೆ ಮುಗಿದು ಹೋಗ್ತಾಯಿದೆ. ಅದಕ್ಕೆ ಎಷ್ಟು ₹1,000 ಖರ್ಚಾಗಿದೆ. ₹1 ಪ್ರಶ್ನೆ ಕೇಳಿದ್ದಕ್ಕೆ ₹1,000 ಖರ್ಚಾಗಿದೆ. ವರ್ಷಗಟ್ಟೆ ಟೈಮ್ ಆಗಿದೆ. ಇವತ್ತು ತುಂಬ ಮುಗಿಸಿದ್ರೆ ಮುಗಿದು ಹೋಗ್ತಾಯಿತ್ತು. ಇವತ್ತು ಪ್ರಶ್ನೆ ಕೇಳೇ ಬೈಬಲ್ ಹಾಕಿರ್ತಾರೆ ಕೆಲವು ಸಲ. ಅದು ಬೇಕಿಲ್ಲ. ಡಿಸ್ಕ್ರಿಪ್ಷನ್ ಇರುತ್ತೆ, ಅದು ಉಪಯೋಗಿಸ್ಬೇಕಾಗಿ. ಅದು ಉಪಯೋಗಿಸೋಕೆ ಬರದೇ ಹೋದರೆ ಅವ್ರ ಅಧಿಕಾರಿ ಅಲ್ಲೇ ಇಲ್ಲ. ಅಧಿಕಾರಿ ಕೂಡಿಸಿರೋದೇ ಅದಕ್ಕೋಸ್ಕರ. ಅವ್ರು ಕೇಳಿದೆ ಕೆಲವು ಕೇಳದೆ ಹೋದರೆ ಸಮಸ್ಯೆ, ಕೆಲವರು ಕೇಳಿದರೆ ಸಮಸ್ಯೆ. ಅರ್ಥ ಆಯ್ತಾ? ಕೆಲವನ್ನ ಕೇಳಲೇಬಾರ್ದು, ಕೆಲವನ್ನ ಕೇಳದೇ ಇರಲೇಬಾರ್ದು. ಅಂಬರೀಷ್ ಎಷ್ಟು ದೊಡ್ಡ ಜ್ಞಾನಿ ಆತ, ಭಾರಿ ದೊಡ್ಡ ಜ್ಞಾನಿ, ತತ್ವಜ್ಞಾನಿ. ಆ ಪ್ರಸಂಗ ಬಂತೀಗ ಏನು ಮಾಡಲಿ, ಪಾಲನೆ ಮಾಡಬೇಕು, ಹೇಗೆ ಮಾಡಬೇಕು ನಾನೀಗ? ಅದು ಉತ್ತರ ಗೊತ್ತಿಲ್ಲ ಅಂತಲ್ಲ, ಬಟ್ ಫಾರ್ಮುಲಾ ಅಕ್ಸೆಪ್ಟೆನ್ಸ್ ಅಪ್ರೂವಲ್ ಬೇಕೆಲ್ಲರದು. ಅವರೆಲ್ಲ ಮಾಡಬೇಕು, ಮಾಡಿಬಿಟ್ಟು ಅಷ್ಟೇ. ಅದು ಗೊತ್ತಿಲ್ಲದೆ ಮಾಡಿದ್ದಲ್ಲ, ಗೊತ್ತಿದ್ದೇ ಮಾಡಿದ್ದು. ಆದರೂ ಕೇಳಿದ, ಬಿಡಲಿಲ್ಲ, ಕೇಳೇ ಮಾಡಿದ. ಅದು ವಿವೇಕ.
ತತ್ವವಿಜ್ಞಾಪನಂ ಧರ್ಮೋ ವಿಪ್ರಸ್ಯತು ವಿಶೇಷತಃ. ಇದಿಷ್ಟು ಸಾಧಾರಣ ಧರ್ಮ ಆದರೆ ಸಾಧಾರಣ ಅಂದರೆ ಇದಲ್ಲ, ಸಾಧಾರಣ ಬರಿಷ್ಠ ಆ ಥರ ಅಲ್ಲ. ಮತ್ತೆ ಕಾಮನ್ ಟು ಆಲ್ ಅಂತಾರೆ. ಕಾಮನ್ ಟು ಆಲ್ ವರ್ಣಾಸ್ ಆ್ಯಂಡ್ ಆಲ್ ಆಶ್ರಮಾಸ್, ಎನಿ ಇರೆಸ್ಪೆಕ್ಟ್ ಆಫ್ ಪ್ಲೇಸ್, ಟೈಮ್, ಎಲ್ಲದನ್ನು ಸೇರಿ ಹೇಳಿದ ಧರ್ಮಗಳಿಷ್ಟು ಕೂಡ. ಈ ಧರ್ಮ ನಾವು ಬಿಟ್ಟುಬಿಟ್ರೆ ಇನ್ನು ಯಾವ ಧರ್ಮ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ತುಂಬ ತಪ್ಪದು. ಮೇನ್ ಧರ್ಮ ಅನುಸರಣೆ ಮಾಡಬೇಕು, ಅದನ್ನು ಹೈಲೈಟ್ ಮಾಡಬೇಕು. ರ್ಯಾಷನಲ್ ವ್ಯಾಲ್ಯೂಸು ಅದೆಲ್ಲರೂ ಫಾಲೋ ಮಾಡಿದಾಗ ಏನು ಬರುತ್ತಾಗ ಎಲ್ಲ ಯೂನಿಟಿನೂ ಬರುತ್ತಾಗ. ಗೊತ್ತಾ? ಎಲ್ಲ ಸಪ್ರೇಟ್ ಆಗ್ತಾ ಬಂದುಬಿಟ್ರೆ ಪೀಸ್ ಆಗಿಬಿಡೋದು. ಆಗಬಾರ್ದು. ಒಂದು ಬ್ಯಾನರ್ ಇರಬೇಕು ಅದಕ್ಕೆ, ಏನು ಮಾನವೀಯತೆ, ಆ ಬ್ಯಾನರ್ನಲ್ಲಿ ಎಲ್ಲ ಬಂದುಬಿಡ್ತಾರೆ. ನೆಕ್ಸ್ಟ್ ಬ್ಯಾನರ್ ಮನೆಯೇ ಬಿದ್ದೋದಾಗ ನೀವು ರೂಮೇನು ತೊಗೊಂಡು ಏನು ಮಾಡ್ತೀರಿ ಮತ್ತೆ? ಅರ್ಥ ಆಯ್ತಾ? ಆ ಥರ ಯೋಚನೆ ಮಾಡಿದರೆ ನಡೆಯುತ್ತೆ. ನಮ್ಮಲ್ಲಿ ಬರ್ತಾ ಏನಾಯ್ತು, ಥಿಂಕಿಂಗ್ ಎಲ್ಲ ನ್ಯಾರೋ ಮೈಂಡಲ್ಲಿ ಆಗಲಿಕ್ಕೆ ಶುರುವಾಯಿತು. ಹಾಗಬಾರ್ದು, ಬ್ರಾಡಾಗಿರ್ಬೇಕು ಅದರಲ್ಲಿ. ತತ್ವವಿಜ್ಞಾಪನಂ ಧರ್ಮೋ, ಈಗ ಬ್ರಾಹ್ಮಣರು ತಗೊಂಡ್ರು. ತತ್ವವಿಜ್ಞಾಪನಂ ಧರ್ಮೋ ವಿಪ್ರಸ್ಯತು ವಿಶೇಷತಃ ಶಾರೀರದಂಡ ಸಂತ್ಯಾಗ ಪುತ್ರ ಭಾರ್ಯಾದಿಕಾನ್ ಋತೆ. ಬ್ರಾಹ್ಮಣರ ಮೊದಲನೇ ಕೆಲಸ ಏನು? ತತ್ವವಿಜ್ಞಾಪನಂ, ತತ್ವ ತಿಳಿಸಿಕೊಡೋದು. ಅರ್ಥ ಮಾಡಿ ಮನೆಯಲ್ಲೇ ತಿಳಿಸ್ಕೊಡೋದಿಲ್ಲ, ಬೇರೆ ಏನು ತಿಳಿಸ್ಕೊಡ್ತಾರೆ ಇವರೀಗ. ವಿಜ್ಞಾಪನಂ, ಅಂದರೆ ವಿಶೇಷತಃ ಜ್ಞಾಪನಂ, ತತ್ವನ ಹೇಳ್ತಾನೆ ಇರಬೇಕು. ಅದು ವರ್ಣಾನಾಂ ಬ್ರಾಹ್ಮಣೋ ಗುರು ಅಂತ ಅದಕ್ಕೆ ಕರೆದು ಗೈಡ್ ಮಾಡಬೇಕು ಅವರು. ಅರ್ಥ ಆಯ್ತಾ? ಅವನು ಸುಮ್ಮನೆ ಕೊಡಾಗಿಲ್ಲ, ಮೇಷ್ಟು ಪಾಠ ಇನ್ನಾರು ಪಾಠ ಮಾಡ್ತಾರೆ ಈಗ. ಅದಕ್ಕೇ ಬ್ರಾಹ್ಮಣರಿಗೆ ಏನು ವಿಪ್ರಸ್ಯ ಜಪೋಪದೇಶವು ಹಿಂದೆ ಹೇಳಿದ್ದಾರೆ. ಎಲ್ಲಿ ಬಂದಿತ್ತು ಹಿಂದೆ? ಭೀಮಸೇನದು ಸರ್ವಾದ್ರೆ ಹೇಳಬೇಕಾದ್ರೆ ವನಪರ್ವದಲ್ಲಿ ಬಂದಿದೆ. ಅದು ಹೇಳ್ಬೇಕಾದ್ರೆ ರಾಜನ ಕೆಲಸ, ಬ್ರಾಹ್ಮಣರ ಕೆಲಸ ಹೀಗೆ. ಈತನದು ರಕ್ಷಣೆ ಕೊಡೋದು ಈತನ ಕೆಲಸ. ಬಾಹುಬಲ ಇದ್ದ ರಕ್ಷಣೆ ಕೊಡಬೇಕು, ಅವರು ಉಪದೇಶ ಮಾಡಬೇಕು. ಅದಕ್ಕೆ ಅವನಿಗೆ ಜ್ಞಾನ ಹೆಚ್ಚಿರಬೇಕು, ಇವನಿಗೆ ಬಲ ಹೆಚ್ಚಿರಬೇಕು. ಕೇಳಿದವರು ಶಾಸ್ತ್ರ ಮಾಡೋ ಶಕ್ತಿ ಇರಬೇಕು ರಾಜನಿಗೆ. ಇಲ್ಲ ಹೋದರೆ ಹೋಯಿತು. ಅದೇ ಪವರ್ ಅಂದ್ರೆ ಅದೇನೆ, ಫಿಸಿಕಲ್ ಪವರ್, ಅಫಿಷಿಯಲ್ ಪವರ್. ಅವ್ರು ವೀಕ್ ಇರ್ಬೋದು ತಹಸೀಲ್ದಾರು, ಅಫಿಷಿಯಲಿ ಭಾರಿ ಸ್ಟ್ರಾಂಗ್ ಇರ್ತಾನೆ. ಕ್ಲರ್ಕ್ ಭಾರಿ ಸ್ಟ್ರಾಂಗ್ ಇರ್ಬೋದು, ಪವರ್ ಇಲ್ಲ ಅವನಿಗೆ. ಆ ಎರಡು ಥರ ಯೋಚನೆ ಮಾಡಬೇಕು. ಅದೆಲ್ಲ ಹೋದರೆ ಧರ್ಮನ ಪ್ರತಿ ಸರ್ತಿನೂ ನಾವು ಎಲ್ಲಿದ್ದೇವೆ, ಏನು ಮಾಡಬೇಕು, ಅದೆಲ್ಲ ಯೋಚನೆ. ನಮಗೆ ಎಷ್ಟು ಬ್ಯಾಲೆನ್ಸ್ ಇರಬೇಕು ದುಡ್ಡು ಅಂತ ಆ ಥರ ಯೋಚನೆ ಮಾಡ್ತಿರ್ತಾರೆ. ಪ್ರಮೋಷನ್ ಬಂದಿಲ್ಲ, ಅದು ಬಂದಿಲ್ಲ, ಅದೆಲ್ಲ ಒಂದು ಭಾಗ. ಇನ್ನೊಂದು ಭಾಗ ಕೆಲಸ ಸರಿ ಮಾಡ್ತಿದ್ದೇನೆ ಅನ್ನೋದು ಒಂದು ಭಾಗ. ತತ್ವವಿಜ್ಞಾಪನಂ ಧರ್ಮ ವಿಪ್ರಸ್ಯತು ವಿಶೇಷತಃ. ಈ ವಿಶೇಷ ಧರ್ಮಗಳಿವು. ವಿಶೇಷ ಎಲ್ಲ ಸೇರಿಸ್ಬೇಕೀಗ. ಸಾಮಾನ್ಯ ಧರ್ಮ ಮುಗೀತು, ಸಾಧಾರಣ ಕೊಟ್ಟು ಸಾಮಾನ್ಯ. ಆಗ ಇವಿಷ್ಟು ಕೂಡ ವಿಶೇಷತಃ ಬ್ರಾಹ್ಮಣನಿಗೆ ತತ್ವವನ್ನು ಹೇಳೋ ಜವಾಬ್ದಾರಿ ಇದೆ, ಹೇಳಬೇಕಾಗ. ಹೇಗೆ ಪೊಲೀಸ್ ಬಂದು ಕೇಳಿದಾಗ ತಾವು ಉತ್ತರ ಕೊಡಲೇಬೇಕು, ಅದೇ ರೀತಿ ಬ್ರಾಹ್ಮಣ ಕೇಳಿದಾಗ ಉತ್ತರ ಕೇಳಬೇಕು. ಹೌದು, ಅವನು ಗುರು, ಇದು ಗೈಡ್ ಅವನು. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡಿಕೊಂಡ್ರೆ ಆಗ ಆ ರೆಸ್ಪೆಕ್ಟ್ ಇಟ್ಕೊಂಡಾಗ ಏನಾಯ್ತು, ಈಗ ಮಹತ್ವ ಬಂತಾಗ. ಯಾವಾಗ ಇವರು ನಿಮ್ಗೆ ಯಾಕೆ ಕೇಳಬೇಕು ಅಂತ ಹೇಳ್ಬೇಕು, ನಿಮ್ಮನ್ನ ಯಾಕೆ ಕೇಳಬೇಕು ಅಂತ ಬೇರೆ ಕಡೆ ಹೋದರು. ಅವರದೇ ವ್ಯವಸ್ಥೆ ಮಾಡ್ಕೊಬಿಟ್ಟು ಬರದಂತೆ ಹೊರಟೋಗ್ಬಿಟ್ರೆ ಹಾಗೆ. ಅರ್ಥ ಆಯ್ತಾ? ಗೈಡ್ ಮಾಡಬೇಕು, ಮತ್ತು ಸರಿಯಾಗಿ ಗೈಡ್ ಮಾಡಬೇಕು. ಇವತ್ತೆ ಯಾವನೋ ಅಂತೂ ಮಾಡಬಾರದು. ತನ್ನ ಕೆಲಸ ಆದರೆ ಎಷ್ಟು ಕೇರ್ ತೊಗೋತಾರೋ ಅಷ್ಟೇ ಕೇರ್ಫುಲ್ಲಾಗಿ ಹೇಳಬೇಕು. ಅರ್ಥ ಆಯ್ತಾ? ಈಗ ಇನ್ಫ್ಯಾಕ್ಟ್ ಎಷ್ಟೋ ಸರ್ತೆ ನಾವು ತಪ್ಪು ತಿಳ್ಕೊಂಡು ಮಾಡಿಬಿಡ್ತೇವೆ, ನಾವು ಹಾಳಾಗ್ತೇವೆ ಅಷ್ಟೇ. ಇನ್ನೊಬ್ಬರು ಹೇಳಿದಾಗ ಅದೇನಾಗುತ್ತೆ, ಇನ್ನೊಬ್ಬರು ಹಾಳು ಮಾಡಿದಾಗುತ್ತೆ. ಆ ರೈಟ್ ಯಾರಿಗೂ ಇಲ್ಲ. ಗೊತ್ತಾಯ್ತಾ? ತನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ರೈಟ್ ಇಲ್ಲ. ನಾವೆಲ್ಲ ನಮ್ಮದೆಲ್ಲ ಇದು, ಯಾರು ಆನ್ಸರ್ ಅವರು. ಇನ್ನು ಉಳಿದವ್ರಿಗೆ ಮಿಸ್ಗೈಡ್ ಮಾಡಿದರೆ ತುಂಬ ತಪ್ಪಾಗುತ್ತೆ. ಇವೆಲ್ಲ ಅರ್ಥ ಮಾಡಿಕೊಟ್ರೆ ಯಾರಿಗೂ ಬ್ರಾಹ್ಮಣರ ದ್ವೇಷ ಬರೋದೇ ಇಲ್ಲ. ಅರ್ಥ ಆಯ್ತಾ? ಇವತ್ತು ಕಂಡ್ರಾಗಲ್ಲ ಬ್ರಾಹ್ಮಣರ. ಕಾರಣ ಏನು ಅಂದರೆ ಇದು ದೂರ ಬರೀ ದೂರ ಅಂಬದೇ ಅರ್ಥ ಆಯ್ತಾ ಹೊರತು ಬೇರೆ ಅರ್ಥ ಆಗಲೇ ಇಲ್ಲ. ಶಾರೀರದಂಡ ಸಂತ್ಯಾಗ ಧರ್ಮೋ ವಿಪ್ರಸ್ಯತು ವಿಶೇಷತಃ. ಒಂದು ಭಾಗ ಮುಗೀತು. ಇನ್ನೊಂದು ಭಾಗ ಇದೆ. ಶಾರೀರದಂಡ ಸಂತ್ಯಾಗ ಪುತ್ರ ಭಾರ್ಯಾದಿಕಾಂಡ್ರಿತು. ದಂಡಿಸೋ ಹಕ್ಕು ಬ್ರಾಹ್ಮಣನಿಗಿಲ್ಲ. ಬ್ರಾಹ್ಮಣ ಪನಿಷ್ ಮಾಡೋ ಹಾಗಿಲ್ಲ, ಹೇಳ್ಬೋದು ಅಷ್ಟೇ. ಪನಿಷ್ ಮಾಡೋದೆಲ್ಲ ಯಾರು ಮಾಡಿ? ರಾಜನೇ ಮಾಡಬೇಕು. ಅರ್ಥ ಆಯ್ತಾ? ಆದರೆ ಏನೂ ಇಲ್ಲ ಅಂತಲ್ಲ, ಸ್ವಲ್ಪ ಅವಕಾಶ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಅವಕಾಶ ಇದೆ. ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ಬೋದು ಅಂತ ಹೇಳ್ತಾರೆ. ಹೆಂಡತಿ ಮಕ್ಕಳು ಅದು ಪುತ್ರ ಭಾರ್ಯಾದಿಕಾಂಡ್ರತೆ. ಇಲ್ಲಿ ಅಲ್ಲಿ ಬಿಟ್ಟು ಬೇರೆ ಕಡೆ ಕೈ ಬಾಳಕ್ಕೆ ಹೋಗ್ತಾರೆ, ಅಲ್ಲಿ ತಪ್ಪು. ಇದು ರೈಟ್ ಇದೆ. ಈಗ ಮನೆಯಲ್ಲಿ ಮಕ್ಕಳು ಹೊಡೆಯೋದು ಎಲ್ಲರಿಗೂ ಗೊತ್ತೇ ಇದೆ. ಹೊಡೆದೇ ಯಾರು ಇದ್ದಾರೆ, ಒಂದು ಸ್ಟೇಜೆಲ್ಲರೂ ಹೊಡೆದಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಹೊಡಿತಾರೆ. ಆ ರೈಟ್ ಇದೆ ಅವರಿಗೆ. ಅರ್ಥ ಆಯ್ತಾ? ಅದು ಕೂಡ ಎಷ್ಟರ ಮಟ್ಟಿಗೆ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಅಚ್ಚ ಬಿಡೋದಿಲ್ಲ, ಮತ್ತೆ ಕೈ ಕಾಲು ಬಿಡೋದು ಹಾಕಿಬಿಡ್ಬೇಡಿ ಮತ್ತೆ ಅಂತ ಹೇಳ್ತಾರೆ. ಆ ರೈಟ್ ಇಲ್ಲಿ ಅವರಿಗೆ ದಂಡನೆ ಮಾಡೋ ಹಕ್ಕು ಎಷ್ಟಿದೆ ಅಂದರೆ ಶಾರೀರ ದಂಡ ಸಂತೆ. ಆದಷ್ಟು ಹೊಡಿಲಕ್ಕೆ ಹೋಗಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕಾದ್ರೆ. ಶಾರೀರ ದಂಡ ಅಂದರೆ ಹೊಡೆಯೋದು ಬಡಿಯೋದು ಅಂತ ಅರ್ಥ. ಶಾರೀರ ದಂಡನೆಯನ್ನು ಆದಷ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಅಕಸ್ಮಾತ್ ಮಾಡೋದಾದರೆ ತತ್ರಾಪಿ ನಾ ಅಂಗಹಾನಿ ಸ್ಯಾತ್. ಕೈಕಾಲು ಮುರ್ಕೊಬರಿಬಾರ್ದು, ಅಂಗಹಾನಿ ಆಗಬಾರ್ದು. ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ನಾನು ನೋಡಿದ್ದೀರಿ ಕಣ್ಣಾರ. ಮಗ ಜೋರಾಗಿ ಹೊಡೆದ ಇಂತಲ್ಲಿಗೆ ನರವು ಹೋಯ್ತು, ಕಿವಿಡ. ಆವತ್ತಿದ್ದ ಜನ್ಮದಲ್ಲೇ ಮತ್ತು ಕಿವಿ ಕೇಳಲಿಲ್ಲ ಅವರಿಗೆ. ಮಗನಿಗೆ ಯಾರಿಗೂ ಅಲ್ಲ.
ಆ ರೀತಿ ಅದಕ್ಕೆ ಆಚಾರ್ಯ ಕೊಟ್ಟು ಎಚ್ಚರಿಕೆ ಸ್ವಲ್ಪ ಗಮನಿಸಿದರೆ ಪೂರ್ತಿ ಉಳಿದೋಗ್ತಿತ್ತು ಅದು. ಅರ್ಥ ಆಯ್ತಾ? ಅಂಗಹಾನಿ ಆಗಬಾರ್ದು. ಅದೇನು ಕೊಡೋದಕ್ಕೆ ಎಚ್ಚರಿಕೆ ಕೊಡೋದು ಅಷ್ಟೇ ಹೊರತು ಎಬ್ಬಿಸಿ ಅಂತ ಹೇಳಿದ್ರೆ ಕಲ್ಲು ತೋಡು ಎಷ್ಟು ಬೈ ಬೇರೆ ಹೇಳೋ ಅಂತೇಳಿ ಮುಟ್ಟಿ ಎಬ್ಬಿಸ್ಬೇಕು ಅಷ್ಟೇ ಹೊರತು ಜೋರ ಹೊಡೆದು ಎಬ್ಬಿಸ್ಬಾರ್ದು. ಅರ್ಥ ಆಯ್ತಾ? ಅದು ಬೇರೆ ಎತ್ತಿ ಹಾಕೋದು ಬೈ ಮೇಲೇ ತಪ್ಪದು. ಉದ್ದೇಶ ಏನಿದೆ ಎಬ್ಬಿಸ್ಬೇಕಷ್ಟೇ. ಅದು ಎಷ್ಟು ಬೇಕೋ ಅಷ್ಟು ಮಾಡಿದರೆ ಸಾಕು. ಇಲ್ಲ ಹಾಗೆ ನಾವು ತಪ್ಪು ಮಾಡಿದ್ದಾರೆ ಅವನು ತಪ್ಪು ಅಂತ ಅರ್ಥ ಆಗಬೇಕು. ಒಂದು ಅವ್ರಿಗೇನು ತಿಳಿದು ಮೊದಲು ಹೊಡಿತಾರೆ, ಆ ಭಯ ಹುಟ್ಟುತ್ತೆ ತಿಳಿತಾ. ಆಮೇಲೆ ನಿಧಾನವಾಗಿ ಅದು ಯಾತಕ್ಕೆ ಹೊಡೆದ್ರು ಅರ್ಥ ಮಾಡ್ಕೋತಾನೆ, ಮುಗಿತಾರೆ. ಅದನ್ನ ಬಿಟ್ಟು ಅರ್ಥ ಮಾಡ್ಕೊಳ್ಳಾರ್ದಷ್ಟು ಹೊಡೆದು ಬಿಟ್ಟರೆ ತಪ್ಪದು, ದ್ವೇಷಕ್ಕೆ ಕಾರಣ ಆಗುತ್ತೆ, ಅದು ಪರ್ಯವಸಾನ ಕೆಟ್ಟದಾಗತ್ತೆ. ಪುತ್ರ ಭಾರ್ಯಾಧಿಕ ನೃತೆ ತತ್ರಾಪಿನ ಅಂಗಹಾನಿ ಸ್ಯಾತ್. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ವೇದನಾವ ಚಿರಂನತ್ತು. ತುಂಬ ಹೊತ್ತು ನೋವು ಇರಬಾರ್ದು. ಅಂಗಹಾನಿ ಆಗಿಲ್ಲ ಕರೆಕ್ಟೇ, ಆದರೆ ನೋವು ಕೂಡ ತುಂಬ ಹೊತ್ತು ಇರಬಾರ್ದು. ಎಷ್ಟಿರಬೇಕದು? ಎಚ್ಚರಿಕೆ ಕೂಡ ಅಷ್ಟೇ, ತುಂಬ ಇದಾಗಬಾರ್ದು. ಅದು ಎಷ್ಟು ಎಚ್ಚರಿಕೆ ಕೊಡ್ತಾರೆ ನೋಡಿ. ಇವೆಲ್ಲ ಓದಿದರೆ ಸಂಸಾರ ಹೇಗೆ ನಡೆಸಬೇಕು ಗೊತ್ತಾಗುತ್ತೆ. ತತ್ರಾಪಿನ ಅಂಗಹಾನಿ ಸ್ಯಾತ್ ವೇದನಾವ ಚಿರಂನತು. ಹೊಡೆಯೋ ಉದ್ದೇಶ ಪೆಟ್ಟಾಗಲಿ ಅಂತಲೇ, ಅದು ಚಿರಂ ಆಗಬಾರ್ದು, ತುಂಬ ಕಾಲ ಆಗಬಾರ್ದು, ಬಹಳ ಆಗಬಾರ್ದು, ಎಷ್ಟೋ ಅಷ್ಟೇ. ಆ ರೀತಿ ಆದರೆ ತಪ್ಪಲ್ಲ. ಶಾದ್ವೇದನಾವ ಚಿರಂ ನತು ನಚ ಅರ್ಥದಂಡ ಕರ್ತವ್ಯ ವಿಪ್ರವೈಶ್ಯಾದಿಭಿ ಕ್ವಚಿತ್. ಪೆನಾಲ್ಟಿ ಹಾಕಾಗಿಲ್ಲ ಬ್ರಾಹ್ಮಣ. ಇನ್ನೊಬ್ಬರ ಮೇಲೆ ಪೆನಾಲ್ಟಿ ಹಾಕೋಕ್ಕೆ ಅವನಿಗಿಲ್ಲ. ಯಾರು ಹಾಕಬೇಕು? ಕೋರ್ಟ್ ಹಾಕತ್ತಲ್ಲ ಹಾಗೆ. ಇವನು ಪೆನಾಲ್ಟಿ ಹಾಕಾಗಿಲ್ಲ, ಆ ರೈಟ್ ಇವನಿಗಿಲ್ಲ. ಅದೆಲ್ಲ ರಾಜರಿಗಿರೋದು, ರಾಜರಿಗಿದೆ ಹೊರತು ಬ್ರಾಹ್ಮಣನಿಗಿಲ್ಲ. ಅವ್ರು ಎಷ್ಟು ಹಾಕ್ಬೋದು, ಇವ್ರು ಕೇಳಿ ಹಾಕ್ಬೋದು ಬೇಕಾದ್ರೆ, ಬಟ್ ಮಾಡಬೇಕಾದ ಅವ್ರದೇ ಕೆಲಸ, ಇವ್ರದ್ದಲ್ಲ. ಅರ್ಥದಂಡ ಅಂದ್ರೇನು? ಪೆನಾಲ್ಟಿ. ಅರ್ಥ ಅಂದರೆ ದುಡ್ಡು, ಫೈನಾನ್ಷಿಯಲ್ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ಬೇರೆ ಯಾರನ್ನೂ ಕೂಡ. ಕರ್ತವ್ಯ ವಿಪ್ರವೈಶ್ಯಾಧಿಭಿ. ಅದೇ ರೀತಿ ಬ್ರಾಹ್ಮಣನೂ ಮಾಡಬಾರ್ದು, ವೈಶ್ಯನೂ ಮಾಡಬಾರ್ದು, ಶೂದ್ರನೂ ಮಾಡಬಾರ್ದು. ಅದು ಅಂದಮೇಲೆ ಉಳಿದಿದ್ದಾರೀಗ ಅವನೊಬ್ಬನೇ ಮಾಡೋದು, ಬೇರೆ ಇಲ್ಲ, ಆಳೋನು. ಮತ್ತು ಕಾನೂನು ಮಾಡೋ ಹಕ್ಕು ಯಾರಿಗೂ ಇಲ್ಲ. ಯಾರು ಮಾಡ್ತಾರೆ ಕಾನೂನನ್ನು? ಸರ್ಕಾರ ಮಾಡಬೇಕು, ಇನ್ನೊರು ಕಾನೂನು ಮಾಡೋ ಹಾಗಿಲ್ಲ. ಸರ್ಕಾರದ ರಾಜರು ಇವರು ಕಾನೂನು ಹೀಗೆ ಮಾಡ್ಬೋದು ಅಂತ ಹೇಳ್ಬೋದು ಬ್ರಾಹ್ಮಣ, ಅಷ್ಟೇ ಹೊರತು ಮಾಡಬೇಕಾದ್ದು ಅವರೇನೆ. ಗೈಡೆನ್ಸ್ಗೆ ಅವಕಾಶ ಇದೆ, ಫೈನಲ್ ಅವ್ರ ಸಿಗ್ನೇಚರ್ ಆಗಬೇಕಷ್ಟೆ. ನಚ ಅರ್ಥದಂಡ ಕರ್ತವ್ಯ. ಯಾವುದೇ ಕಮಿಟಿ ಮಾಡಿದ್ರು ಕೂಡ ಅದು ಬೈಂಡಿಂಗ್ ಅಲ್ಲ. ಬೇಕಾದ್ರೆ ಅಕ್ಷರ ಸಾಕಾಗಿ ಬಿಟ್ಬಿಡ್ಬೋದು. ಅಂತ ಇವ್ರು ಹೇಳ್ಬೋದು ಅಷ್ಟು. ಕಮಿಟಿ ಕೆಲಸ ಏನು? ಅಡ್ವೈಸ್ ಮಾಡೋದು ಅಷ್ಟೇ ಹೊರತು ಡೆಸಿಷನ್ ಇವ್ರದೇ. ಶಾರೀರದಂಡ ವಿಷಯೇ ವೈಶ್ಯಾದೀನಾಂಚ ವಿಪ್ರವತ್. ಇನ್ನು ಶಾರೀರದಂಡ ವಿಷಯ ಬಂದಾಗ ವೈಶ್ಯರು ಶೂದ್ರರು ಕೂಡ ಹೇಗೆ ಮಾಡಬೇಕು? ಬ್ರಾಹ್ಮಣ ಇದ್ದ ಹಾಗೆ ತನ್ನ ಮನೆಯವರು ಶಿಕ್ಷೆ ಮಾಡೋ ಅಧಿಕಾರ ಇದೆ ಹೊರತು ಕಂಡವ್ರ ಮೇಲೆ ಅಧಿಕಾರ ಇಲ್ಲ. ಅದು ಹೆಚ್ಚು ಅಗ್ಗಹಾನಿ ಆಗಬಾರ್ದು, ನೋವು ಹೆಚ್ಚಾಗಬಾರ್ದು. ಆ ರೀತಿ ಬ್ರಾಹ್ಮಣ ಹೇಳಿದ್ದೆ ಅವರಿಗೂ ಅನ್ವಯವಾಗುತ್ತೆ ಅಂತ ಅರ್ಥ. ಯಥಾಲಬ್ಧೇನ ವರ್ತೇತ ಭಿಕ್ಷಯಾವ ದ್ವಿಜೋತ್ತಮ. ಬ್ರಾಹ್ಮಣನ ಬದುಕು ಹೇಗೆ, ಸಂಪಾದನೆ ಹೇಗೆ ಬ್ರಾಹ್ಮಣನಿಗೆ, ಅದಕ್ಕೆ ಹೇಳ್ತಾರೆ ಯಥಾಲಬ್ಧೇನ ವರ್ತೇತ ಭಿಕ್ಷಯಾವ ದ್ವಿಜೋತ್ತಮ. ಯಥಾಲಬ್ಧೇನ ಎದೃಚ್ಛಾ ಲಾಭ, ಏನು ಸಿಗುತ್ತೋ ಅಷ್ಟು ಕೇಳ್ಕೊಂಡು ಹೋಗಬಾರ್ದು. ದಕ್ಷಿಣೆ ಇಸ್ಕೊಳ್ಳೋದು. ದಕ್ಷಿಣೆ ಅಂದರೆ ಅರ್ಥ ಏನದಕ್ಕೆ? ಕೇಳ್ಕೊಂಡು ದಕ್ಷಿಣೆ ಅಲ್ಲದು, ಏನದು? ಭಿಕ್ಷೆ ಆಗುತ್ತೆ, ಭಿಕ್ಷೆ ಆಗುತ್ತೆ, ಕೇಳಿ ತೊಗೊಳ್ಳಾಗಿಲ್ಲ. ಅದು ದೋಷ ಅಲ್ಲ, ಅದೇ ಹೇಳಿದ್ದು. ಇಸ್ಕೋಬೋದು, ಇಷ್ಟೊತ್ತು ಕೇಳಬಾರ್ದು. ಅದು ವರದಕ್ಷಿಣೆ ಅಲ್ಲ, ಡಿಮ್ಯಾಂಡ್ ಮಾಡ್ತಾರೆ, ವರದಕ್ಷಿಣೆ ಅಲ್ಲದು. ಗೊತ್ತಾಯ್ತಾ? ವರದಕ್ಷಿಣೆ ಅಂದರೆ ಏನು? ಅವ್ನು ಎಷ್ಟು ಅವ್ರು ಕೊಡ್ತಾನೆ ಪಾಪ, ಸಾಧ್ಯ ಅಷ್ಟು ತೊಗೋಬೇಕೆ ಹೊರತು ಕೇಳಿಸ್ಕೊಂಡ್ರೆ ವರದಕ್ಷಿಣೆ ಅಲ್ಲ, ಭಿಕ್ಷೆ ಆಗುತ್ತೆ. ಭಿಕ್ಷೆ ವರದಕ್ಷಿಣೆ ಅಂತ ಹಾಕಿರ್ಲಿಕ್ಕಾಗತ್ತೆ. ದಕ್ಷಿಣೆ ಶಬ್ದಕ್ಕಿರೋ ಅರ್ಥನೇ ಅದು. ದಕ್ಷಿಣೆಗೆ ಎರಡು, ಅವ್ರು ಎಷ್ಟು ಕೊಡ್ತಾರೋ ಇಸ್ಕೋಬೇಕು, ಯಾವಾಗ ಕೊಡ್ತಾರೋ ಅವಾಗಿಸ್ಕೋಬೇಕು. ನಾಳೆ ಬನ್ನಿ, ಇಲ್ಲ ಇವತ್ತೇ ಕೊಟ್ಬಿಡೋ ಅಂತ ಕೇಳಬಾರ್ದು. ಇಲ್ಲ ನಾನು ಇರೋದಿಲ್ಲ ಅಂತ ಹೇಳಬೇಕು ಅಷ್ಟೇ ಹೊರತು ಇವತ್ತು ಕೊಡು ಪರವಾಗಿಲ್ಲ, ನಾಡಿದ್ದು ಬರ್ತೀನಿ ನಾಳೆ ಕೊಡು, ಇಲ್ಲ ಇರೋದ್ರೆ ಮುಗೀತು ಅಷ್ಟೇ, ಕ್ಲೋಸ್. ಯಾಕಂದ್ರೆ ನಾಳೆ ಕೊಡೋಕೆ ಅಂದ್ಕೊಂಡಿದ್ದಾನೆ ಅವನು, ಯಾವುದೋ ಕಾರ್ಯಕ್ರಮ ಇದೆ ಅದಕ್ಕೆ ಕೇಳಿದ, ಬರಲಿಲ್ಲ ಅಂದರೆ ಇಲ್ಲ ಅಷ್ಟೇ. ಅವನಾಗಿ ಕೊಟ್ಟ ವಿಚಾರ ಬೇರೆ. ನೀವು ಬರೋದಿಲ್ಲ ಇವತ್ತೇ ತೊಗೊಂಡು ಆ ವಿಚಾರ ನೀನೇ ಇವನು ಕೇಳೋ ರೈಟ್ ಯಾವುದು, ಇಷ್ಟೇ ಕೊಡಿ ಅಂತ ಕೇಳಬಾರ್ದು, ಈಗಲೇ ಕೊಡಿ ಅಂತ ಕೇಳಬಾರ್ದು, ಏನೂ ಕೇಳೋ ಹಾಗಿಲ್ಲ. ಕೇಳಿದರೆ ಧರ್ಮ ಹೋಗುತ್ತಾಗ, ಅರ್ಥ ಆಯ್ತಾ? ಬ್ರಾಹ್ಮಣನ ಧರ್ಮ ಹೋಗ್ತಾನೆ. ಸೊ ದಕ್ಷಿಣೆ ಇಸ್ಕೋಬೇಕು, ಅವಡೆ ಇಸ್ಕೋಬೇಕು, ಆದರೆ ಇವೆಲ್ಲ ಕರಾರಿನ ಮೇಲೆ ಇಸ್ಕೋಬೇಕೆ ಹೊರತು ಜಾಸ್ತಿ ಅಲ್ಲ. ವಿಪ್ರವತ ಯಥಾಲಬ್ಧೇನ ವರ್ತೇತ. ಆ ದಕ್ಷಿಣೆ ಯಥಾಲಬ್ಧ ಅಂದರೆ ಅದಕ್ಕೂ ಅರ್ಥ. ದಕ್ಷಿಣೆ ಕೊಡ್ಬೋದು, ಏನೋ ಕೊಡ್ಬೋದು, ಅವರೆಲ್ಲ ಏನು ಕೊಟ್ಟರು ಕೂಡ ತಾನು ಬೇಕಾದರೆ ಅದರಲ್ಲಿ ಉಪಯೋಗಿಸ್ಬೇಕು ಹೊರತು ಕೇಳಿಸ್ಕೊಳ್ಳೋಕೆ ಹೋಗಿ ಯಾಚನೆ. ಮಾಗ್ರದ ಕಸ್ಯ ಸಿದ್ಧನ ಉಪನಿಷತ್ತಿಗೆ ಟ್ಯಾಲಿ ಆಗತ್ತೆ. ಕೇಳಬಾರ್ದು, ಕೊಟ್ಟಿದ್ದು ಇಸ್ಕೋಬೋದು ಹೊರತು ಕೇಳಾಗಿಲ್ಲ. ಏನ ಬೇಡನೂ ಹೇಳ್ಬೋದು, ಅವನಿಷ್ಟ. ಅದು ಹಾಗೆ ಕೊಡೋನು ಇಷ್ಟನೋ ತೊಗೊಳ್ಳೋದು ಅವನಿಷ್ಟ. ಕೆಲವು ಕೊಡದೆ ಅವನು ಬೇಡ ಅಂತ ಹೇಳ್ತಾರೆ. ಕೆಲವು ತಿಲದಾನ ಇತ್ಯಾದಿ, ಆಮೇಲೆ ಇದು ಕಬ್ಬಿಣದಾನ ಎಲ್ಲ ತೊಗೊಳ್ಳೋದಿಲ್ಲ ತುಂಬ ಜನ. ಅದು ಶನಿ ಕಾಟ ಇದ್ದಾಗ ಜೀರ್ಣ ಮಾಡ್ಕೋಬೇಕಾದ್ರೆ. ಕಬ್ಬಿಣದಲ್ಲಿ ಶನಿ, ಕಬ್ಬಿಣಕ್ಕಿರೋದು ಯಾವಾಗಲೂ. ಅರ್ಥ ಆಯ್ತಾ? ಕಬ್ಬಿಣ ಪಾತ್ರೆ ಕೊಡಬಾರ್ದು, ಅದಕ್ಕೆ ಸ್ಟೀಲ್ ಕೊಟ್ಬಿಡ್ತಾರಲ್ಲ, ಕಬ್ಬಿಣ ಅಷ್ಟೇ ಅದು.
ಅದು ಗ್ರಹಚಾರ ಗ್ರಹಚಾರ ಬಂತು ಅಂತ ಅರ್ಥ. ನಿಮ್ಮ ಶನಿ ಕಾಟ ಬರಲಿ ಅಂತ ಹೇಳಿದಾಗ ಯಾವುದಕ್ಕೆ? ಹಾಂ 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 ಹೌದೌದು ತೊಗೊಳೋರೇ ಕರ್ಕೊಂಬರ್ತಾರೆ ಪಾಪ. ಹೌದು, ಇನ್ನೇಲ್ಲ ಅದೂ ಇಲ್ಲ ಗತಿ ಇಲ್ಲ, ಅನುಭವಿಸಿದ್ರೆ ಅದಿಗತ್ತು ಕೊಡಿ ಅಂತಿರ್ತಾರಲ್ಲ, ಅವ್ರು ತೊಗೋತಾರೆ. ಬಟ್ ಸಾಮಾನ್ಯ ತೊಗೊಳೋದಿಲ್ಲ. ತೊಗೊಳ್ಬೋದು ಯಾವಾಗ ಡೈಜೆಸ್ಟ್ ಮಾಡೋ ಶಕ್ತಿ ಇದೆ. ಈ ಎಲೆಯಲ್ಲಿ ಬಡಿಸ್ಕೋಬೇಕಾದ್ರೆ ಹಾಕ್ಸೋಬೇಕಾದ್ರೆ ತಿನ್ನೋ ಶಕ್ತಿ ಇರಬೇಕು. ಇನ್ನೊಬ್ರು ತಿಂತಾನಲ್ಲ ಸಂಕಟಕ್ಕೆ ಹಾಕ್ಸೋಬಿಟ್ಟು ಚೆಲ್ಲಿ ಹೋದರೆ ಡಬಲ್ ಪಾಪ ಬರುತ್ತೆ ಅವರಿಗೆ. ಚೆಲ್ಲಿದ ಪಾಪ ನಿಲ್ಲದು ಮಾಡಿದಾಗ ಪಾಪ ಮಾಡಬಾರ್ದು. ಅದಕ್ಕೆ ಜೀರ್ಣ ಆಗೋದನ್ನು ಮಾತ್ರ ತಿನ್ನಬೇಕು ಅಂತಾರಲ್ಲ, ಡೈಜೆಸ್ಟ್ ಮಾಡ್ಕೋಬೇಕು. ಕೆಲವೆಲ್ಲ ಇರುತ್ತೆ, ಅದು ಬರ್ತಾರೆ, ಕೆಲವು ದಾರ ತೊಗೊಳ್ಳೋಲ್ಲ. ಇವ್ರು ಭಾರಿ ಕಷ್ಟ. ಕಾಲಸೂತ್ರ ದಾನ ಅಂತ ಎಕ್ಸಾಂಪಲ್ ಭಗವದ್ಗೀತೆ 11ನೇ ಅಧ್ಯಾಯ ಹೇಳ್ತಾರೆ. ಹೇಳಬೇಕಾದ್ರೆ ಕಾಲಸೂತ್ರ ದಾನ, ಕಾಲಸೂತ್ರ ಅಂತ ವಿಚಿತ್ರವಾದದ್ದು. ಅದು ಕೊಡಬೇಕಾದ್ರೆ ಭಾಳ ವಿಚಿತ್ರವಾದದ್ದು. ಅದನ್ನ ತೊಗೋಬೇಕಾದ್ರೆ ಭಾರಿ ಶಕ್ತಿ ಇರಬೇಕು ತೊಗೊಳ್ಳೋರಿಗೆ. ಇಲ್ಲವರೆ ಬೇಡ ಅಂತ ಹೇಳಿಬಿಡ್ಬೇಕಾದ್ರೆ. ಇವು ಕುರುಡನಿಗೆ ನೋಡೋ ವಸ್ತು ಕೊಟ್ಟರೆ ಬೇಡ ಅಂತ ನೋಡೋಕ್ಕೆ ಬರೋದಿಲ್ಲ, ಏನು ಮಾಡಲಿ ಅಂತ ಹೇಳ್ತಾರೆ. ಅವನವನಿಗೆ ಯೋಗ್ಯವಾದ ಕೊಡಬೇಕು. ಅವನಿಗೆ ಗೃಹದಾನ, ಮನೆ ಬಿಟ್ಟು ಯತಿ ಗೃಹದಾನವೆಲ್ಲ ಕೊಡಾಗಿಲ್ಲ. ಯಾಕೆ? ಗೃಹದಲ್ಲಿ ಇರಲೇಬಾರ್ದು ಫಸ್ಟ್ ಅವರು. ಯತಿಗೆ ದಾನ ಸ್ವೀಕಾರ ಮಾಡೋ ಅರ್ಹತೆಯೇ ಇಲ್ಲ ಫಸ್ಟ್ ಯತಿಗಳಿಗೆ. ಎಲ್ಲ ಬಿಟ್ಟಿದ್ದಕ್ಕೆ ಅವ್ರು ಯತಿಗಳಾಗಿರೋದು. ಆದರೆ ಒಂದು ದಾನ ತೊಗೋಬೋದು ಅಂತ ಹೇಳ್ತಾರೆ. ಯಾವುದು ಗೊತ್ತಾ? ಗ್ರಂಥದಾನ ಒಂದೇ ಓದ್ಬೇಕು ಬೇಕು ಅವರಿಗೆ. ಕೊಳ್ಳಾಗಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಅದರಿಂದ ಎಲ್ಲಿಂದ ತೊಗೋಬೇಕು ಅವರು? ಇದರಿಂದ ತೊಗೋಬೇಕು. ಮಠಾಧೀಶರು ಬೇರೆ ಹೇಳಿದೆ. ಮಠಾಧೀಶರು ಸಮಾಜದಲ್ಲಿ ಇದು ಮಾಡಬೇಕು, ಕೆಲಸ ಮಾಡಬೇಕಾದ್ರಿಂದ ಅವ್ರು ತೊಗೊಳ್ಳೋದು ತಪ್ಪಲ್ಲ. ಬಿಡಿ ಸನ್ಯಾಸಿಗಳು ತೊಗೊಳಾಗಿಲ್ಲ, ಏನು ಮುಟ್ಟಾಗಿಲ್ಲ ದುಡ್ಡನ್ನು ಅವರು. ಯಾವ ಟರ್ನೋ ಕ್ಯಾಸ್ಟ್ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಹೋದರೆ ಧರ್ಮ ಹೋಯ್ತು, ಆ ಮಟ್ಟಿಗೆ ಧರ್ಮ ಹೋದಾಗೆ ಲೆಕ್ಕ. ಏನು ಹಾಗಂದ್ರೆ ಅಂದರೆ ಹೌದೌದು ತಪ್ಪಲ್ಲ, ಹೋಗ್ಬೇಕು. ಬಟ್ ಅದು ತಕ್ಕಂತೆ ತಯಾರಿ ಮಾಡ್ಕೊಂಡಿರ್ಬೇಕು ಅವರು. ಇಷ್ಟು ಜಪ ಗಿಪ ಎಲ್ಲ ಆಗಿರಬೇಕು. ಹಾಂ ಹೌದು, ಅವಾಗ ಹೇಳಿದ್ನಲ್ಲ. ಬಟ್ ಅವ್ನು ಹೇಳ್ತಾನೆ, ನಾನು ಇಂಥದ ನಾನು ಬೇಡ, ಇನ್ನೊಬ್ರು ಇದ್ದಾರಲ್ಲ ಅವ್ರು ಕೊಡ್ತಾರೆ, ಕೊಡಿಸ್ತೀನಿ, ಕೊಡಬೇಕಷ್ಟು. ಎಲ್ಲ ದಾನ ತಾನೇ ತೊಗೋಬೇಕು ಅಂತೇನಿಲ್ಲ. ಆದರೆ ಹಂಚಿಕೊಡೋದು ಅವ್ನ ಕೆಲಸನೇ. ವೈಶ್ಯಾದೀನಾಂಚ ವಿಪ್ರವತ್. ಕೇಳಿಸ್ಕೊಂಡ್ರೆ ಮಾತ್ರ ಧರ್ಮ ಹೋಯ್ತರಿಗೆ. ಅವನು ಸ್ವಲ್ಪ ಇಸ್ಕೊಂಡು ಇಲ್ಲ, ಇಸ್ಕೊಂಡ ಅಂದರೆ ಧರ್ಮ. ಭಿಕ್ಷೆ ಸ್ವಲ್ಪ ಹಿಡಿದ್ರು ಭಿಕ್ಷೆನೇ, ಜಾಸ್ತಿ ಹಿಡಿದ್ರು ಭಿಕ್ಷೆನೇ. ಅದು ಸರಿಯಲ್ಲ. ಕಳ್ಳ ದೊಡ್ಡ ಕಳ್ಳ ಸಣ್ಣ ಕಳ್ಳ ಆಗ್ತಾರೆ ಹೊರತು ಕಳ್ಳ ಅಲ್ಲ ಅಂತಾರೆ ಆಗೋದಿಲ್ಲ. ಯಥಾಲಬ್ಧೇನ ವರ್ತೇತ ಭಿಕ್ಷಯಾವಾದಿಜೋತ್ತಮ. ಯಾವುದು ಸಿಗಲೇ ಇಲ್ಲ ಅವ ಭಿಕ್ಷೆ ಬಿಡಬೇಕು. ಭಿಕ್ಷೆ ಬಿಡಬೇಕಾದ್ರೆ ಏನಾಗಿರಬೇಕು? ಅವನು ಎರಡು ಮೆತ್ತೆ, ಇಲ್ಲ ಬ್ರಹ್ಮಚಾರಿ ಆಗಿರಬೇಕು, ಇಲ್ಲ ಯತಿಯಾಗಿರಬೇಕು ಅಷ್ಟೇ. ಅವನು ಭಿಕ್ಷೆನ ಏನು ದುಡ್ಡಿಗೆ ಕೇಳಾಗಿಲ್ಲ, ಆಹಾರ ಅಷ್ಟೇ. ಆಹಾರ ಅದು ಕೂಡ ಮತ್ತು ರಿಸ್ಟ್ರಿಕ್ಷನ್ನು. ಒಂದು ಮನೆಗೆ ಹೋಗಬಾರ್ದು, ಎರಡು ಮನೆಗೂ ಹೋಗಬಾರ್ದು. 3, 5, 7 ಮೇಲೆ ದಾಟಬಾರ್ದು ಅಷ್ಟೇ. ಇದು ಕಡಿಮೆ ಆಯಿತು, ನಾಳೆ ಬರ್ತಾಯಿದ್ದು ಮತ್ತೆ ಇಸ್ಕೊಳ್ಳೋಕೆ ಹೋಗಬಾರ್ದು. ಕಡಿಮೆ ಆದರೂ ಅದರಲ್ಲೇ ಇರಬೇಕು, ಹೆಚ್ಚಾದರೂ ಅಷ್ಟು ಬತ್ತು ತೊಗೊಳಾಗಿಲ್ಲ. ನೀವು ಸ್ಟ್ರಿಕ್ಟಾಗಿದೆ. ಸೊ ಭಿಕ್ಷೆ ಮಾಡಿ ಎನ್ಕರೇಜ್ ಮಾಡಬಾರ್ದು, ಅನಿವಾರ್ಯ ಅಂತ ಇರಬೇಕು ಅಷ್ಟೇ ಹೊರತು ಅದೇ ಕೂಡಿಟ್ಟು. ಕೆಲವರು ಭಿಕ್ಷಕರೆಲ್ಲ ಲೋನ್ ಕೊಡ್ತಾರೆ ಒಬ್ಬರಿಗೆ, ಲೋನ್ ಕೊಟ್ಟು ಬಡ್ಡಿ ವ್ಯವಹಾರ ಆ್ಯಕ್ಚುಲಿ ನಡೆದಿರೋದು. ಅದು ಕೊಟ್ಟೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದುಬಿಟ್ಟು ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದಾರೆ. ಭಿಕ್ಷೆ ಬಿಡೋದು ಬಿಟ್ಟಿಲ್ಲ. ಸಾಲಕ್ಕೆ ದುಡ್ಡು ಕೊಡೋದು, ಅದು ಆ ದುಡ್ಡು ತೊಗೊಳೋದು ಮತ್ತೆ. ಅದು ಅಷ್ಟು ಭಿಕ್ಷೆ ಬೇಡಿದ್ರೆ ಏನರ್ಥ? ಅದಕ್ಕೆ ತಪ್ಪದು. ಅದು ಇದದು ತೀರಾ ಯಾಚನೆಯಲ್ಲೂ ವರಿಷ್ಠ. ಹಾಗೆ ಮಾಡಬಾರ್ದು. ಯಥಾಲಬ್ಧೇನ. ಅದಕ್ಕೆ ಹೇಳ್ತಾರೆ, ಮನೆಗೆ ಯಾರು ಬಂದುಬಿಟ್ರೆ ಅತಿಥಿಗಳು, ಮನೇಲಿ ಇಲ್ಲ ಅಂತ ಹೇಳಬೇಡಿ. ಏನಿಲ್ಲ ಹೋದರೂ ಕೂಡ ಹೋಗಿ ಇಸ್ಕೊಂಡು ಬನ್ನಿ. ಭಿಕ್ಷೆ ಬೇಡಬೇಕು ಅಂತ ಮನಸ್ಸು ಭಿಕ್ಷೆ ಬೇಡಬೇಕಾಗ. ಅತಿಥಿಗಳು ಬಂದಿದ್ದಾರೆ ಕೊಡಿ ಅಂತ ಕೇಳಬೇಕು. ಅವರು ಕೊಡಬೇಕು. ಅತಿಥಿಗಳ ಪೂಜೆಗೆ ಅವರು ಸಹಕಾರ ಕೊಡಬೇಕು, ಅವರಿಗೂ ಪುಣ್ಯ ಕೊಡಬೇಕು. ಆಟಕ್ಕೆ ಆಮೇಲೆ ಅದ್ರಲ್ಲಿ ತಾನು ತಿನ್ನಬಾರ್ದು. ಮತ್ತೆ ಅಡುಗೆಲ್ಲ ಮಾಡಿ ಬಡಿಸ್ತಾ ತಾನು ತಿನ್ನಾಗಿಲ್ಲ, ತಿಂದರೆ ಪಾಪ ಬರುತ್ತೆ. ಇಲ್ಲವ್ರಿಗೆ ಅದೇ ಅಭ್ಯಾಸ ಮಾಡ್ಕೊಬಿಡ್ತಿದ್ರೆ ಪ್ರತಿನಿತ್ಯ ಎರಡು ಕೊಡಿ ಅಂತೇಳಿ ಅತಿಥಿಗಳಾಯ್ತು ನಮಗೂ ಆಯಿತು ಅಂತ. ಇಲ್ಲ, ತಾನು ತೊಗೊಂಡು ಧರ್ಮ ಹೋಯ್ತಾನೆ. ನತುತೃಪೇ ಸ್ವಯಂ ತತಃ ಮನುಸ್ಮೃತಿ ಹೇಳೋದು. ಇನ್ನೊಬ್ಬರನ್ನ ಕೇಳಿ ಅತಿಥಿಗಳು ಬಂದಾಗ ಅವ್ರಿಗೆ ಕೊಡಿ, ಬೇಕಾಷ್ಟು ಮಾಡಿಕೊಡಿ. ಉಳಿದ್ರು ಉಳಿಸ್ಬಾರಿ, ಉಳಿದ್ರೆ ಹೆಚ್ಚಿಸ್ಕೊಳ್ಳೋಕೆ ಹೋಗಬಾರ್ದು. ಇಷ್ಟು ಸಾಕು, ಮುಗೀತು. ಆಮೇಲೆ ಅದನ್ನು ಉಳಿಸ್ಬಾರ್ದು, ಉಳಿಸಿದ್ರೆ ತಾನು ತಿನ್ನಬಾರ್ದು. ಬೇರೆಯವ್ರಿಗೆ ಅಂದು ಕೊಟ್ಟು ಮುಗಿಸ್ಬಿಡ್ಬೇಕು, ತಿನ್ನಾಗಿಲ್ಲ. ನಂದಲ್ಲ ಅದು. ಹಾಂ ಏನು? ಯಾರು? ಪುರಂದಾಸರ ದಿನ ಸಾಲ ಮಾಡಲಿ ಬೇಡ, ಸಾಲದಿಂದನ ಬೇಡ, ನಾಡಿಗೆ ಹೇಗೊಬ್ಬ ಚಿಂತೆ ಬೇಡ. ಅದಕ್ಕೆ ಫ್ರಿಜ್ಜಿಗೆ ಗಿಜ್ಜಿ ಇಟ್ಕೊಳ್ಳೋಕೆ ಹೋಗಲಿಲ್ಲ. ಇದ್ರ ತಾನೇ ಇಟ್ಕೊಳ್ಳೋಕ್ಕಲ್ಲಿ ಯಾವುದು ಇರ್ತಿದ್ದಿಲ್ಲ ಮನೆಯೊಳಗೆ. ಬರ್ದಿಸ್ ಎಲ್ಲ ಬರೋದು ಮತ್ತೆ ಯಾವ್ರಿಗೆ ಅದು ಆ ನಂಬಿಕೆ ಇರಬೇಕು, ದೇವರು ಕೊಡ್ತಾನೆ ಅಂತೇಳಿ. ಅದು ವಿಜಯಾಸರ ಹಾಗೆ ಅಂತ ಅವರಿಂದ 100 ಜನಗಳು ಅವ್ರು ಬಂದರೆ ವಿಜಯಾಸರ ಮಠ ಅಂತ ಕರಿತಿದ್ರು ಅವ್ರು ಬಂದಾಗ. ಅಷ್ಟು ಜನ ಸಾಯಂಕಾಲ ಎಲ್ಲ ಕ್ಲೋಸಲ್ಲಿ ಓದೋಯ್ತು. ಮರುದಿವ್ಸ ಬೆಳಿಗ್ಗೆ ಮತ್ತೆ ವ್ಯಾಯವಾರಕ್ಕೆ ಹೊರಡಬೇಕು. ಬೇಕಾಷ್ಟು ಎಷ್ಟು ಜನ ಬಂದರೂ ಆಗಬೇಕು, ಮತ್ತೆ ಮುಗಿತಾನೆ ಕ್ಲೋಸ್. ಜೀವನ ಪೂರ್ತಿ ಹಾಗೆ ಇದ್ದವ್ರು. ದ್ವಿಜೋತ್ತಮ. ಇವ್ರು ಹೇಗೆ ಭಿಕ್ಷೆ ದ್ವಿಜೋತ್ತಮ ಅಂತ ಯಾತಕ್ಕೆ ಹೇಳಿದ್ರು ಗೊತ್ತಾ?
ಏನು ಹೌದು 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 ಎಲ್ಲ ನಿಂತೋಯ್ತು. ಈಗ ಜೋರು ಮಾಡ್ತಾರೆ, ಈಗ ಅದು ಕಾಲ ಬಂದುಬಿಟ್ಟು ಅವರೇ ಜೋರು ಮಾಡ್ತಾರೆ. ದ್ವಿಜೋತ್ತಮ. ಮತ್ತು ಏನು ಹಾಕ್ತಾರೆ ನೋಡಿಕೊಂಡು ನೋಡ್ತಿದ್ದಿಲ್ಲ ಅವರು. ಹಾಕ್ಬೇಕಾದ್ರೆ ತೊಗೊಂಡು ಭಿಕ್ಷೆ ಹಾಕಿದರೆ ಸುಮ್ಮನೆ ಮುಂದಕ್ಕೆ ಹೋಗ್ತಿರೋದು ಅಷ್ಟೇ. ಆಮೇಲೆ ಓಪನ್ ಆಗಲಿ ಗೊತ್ತಾಗಬೇಕು ಅಂತ ಅಲ್ಲಲ್ಲಿ ಮತ್ತೆ ಮತ್ತೆ ನೋಡೋದು, ಎಷ್ಟಾಯಿತು ಅವೆಲ್ಲ ನೋಡೋದು ಅಲ್ಲಿ ಮಾಡ್ತಿರಲಿಲ್ಲ. ಯಥಾಲಬ್ಧೇನ ವರ್ತೇತ ಭಿಕ್ಷಯಾವ ದ್ವಿಜೋತ್ತಮ. ದ್ವಿಜೋತ್ತಮ ಪದ ಹಾಕಿದರು. ಹೀಗಿದ್ದರೆ ಬ್ರಾಹ್ಮಣೋತ್ತಮ ಅಂತ ಕರಿಬೇಕು ಅವನ್ನ ಅಂತ ಅರ್ಥ. ಇಲ್ಲದವ್ರು ಬ್ರಾಹ್ಮಣೋತ್ತಮನಲ್ಲ. ದ್ವಿಜ ಬೇರೆ, ಉತ್ತಮ ದ್ವಿಜ ಬೇರೆ, ಅತ್ಯುತ್ತಮ ದ್ವಿಜ ಬೇರೆ. ಅತ್ಯುತ್ತಮ ಬ್ರಾಹ್ಮಣವಾಗಿ ಅದಕ್ಕೆ ದ್ರೋಣಾಚಾರ್ಯ ಏನು ಮಾಡಿದ್ರು ಅವರು, ಇನ್ನೊಬ್ಬರು ಕೇಳಿ ಕೂಡ ಕೇಳೋದಿಲ್ಲ. ಕೊಟ್ಟರು ಇಸ್ಕೊತ್ತೆ, ಇನ್ನೂ ಹೈಯರು ಬಂದಿದ್ದರೆ ತೊಗೋಬೋದ್ರು, ಬಂದಿದ್ದು ಸೋಳಬಾರ್ದು. ಅದಾಗಿ ಬರಬೇಕು. ಯಾರು ಕೊಟ್ಟರೆ ಅದು ಪ್ರತಿಗ್ರಹ ತೊಗೊಳ್ಬಾರ್ದು. ಅದು ನಂಬರ್ 1 ಬ್ರಾಹ್ಮಣ್ಯ. ಅದು ಇವತ್ತು ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಯಾಕಂದ್ರೆ ಇವತ್ತು ಎರಡದ್ದು ನಿಯಮಗಳು ಪಾಲನೆ ಮಾಡೋಕ್ಕೆ ವ್ಯಕ್ತಿಗಳೂ ಇಲ್ಲ ಇವತ್ತು. ಬಂದು ಇದು ಮಾಡಬೇಕಾದ್ರೆ ಹೊರದಲ್ಲಿ ಕಣ ಅಂತ ಮಾಡ್ತಾರಲ್ಲ ಸುಗ್ಗಿ ಕಾಲಕ್ಕೆ, ಅಲ್ಲಿ ಕಾಲು ನೆಲದಲ್ಲಿ ಉಡಿಬೇಕು, ಅದನ್ನು ತಂದು ಜೀವನ ಮಾಡಬೇಕು. ಒಳ್ಳೆ ಸಿಮೆಂಟ್ ಕಾಂಕ್ರೀಟ್ ಹಾಕಿಬಿಟ್ಟಿರ್ತಾರೆ, ಒಂದು ಚೂರು ಉಳಿಯೋದಿಲ್ಲ. ಅದು ಗ್ರಾನೈಟ್ ಹಾಕಿಬಿಟ್ಟಿರ್ತಾರೆ, ಏನೇನೋ ಉಳಿಯೋದಿಲ್ಲ ಮಣ್ಣಲ್ಲಿ. ಅದಕ್ಕೆ ಅದೆಲ್ಲ ಉಪಯೋಗಿಸೋಕೆ ಹೋಗಲಿಲ್ಲ, ಉಳಿಬೇಕು. ಅದನ್ನೇ ಇವರು ತೊಗೊಂಡ್ಬರ್ಬೇಕು. ವರ್ಷ ಪೂರ್ತಿ ಅದರಲ್ಲಿ ಜೀವನ ಮಾಡಬೇಕು. ಮತ್ತೆ ಇಲ್ಲದೆ ಆಗೋದ್ರೆ ಬೋಧೋಯ್ತು ಅಷ್ಟೇ. ಅಕಸ್ಮಾತ್ ಸ್ವಲ್ಪ ಸಿಕ್ತು ಬಿಡಲ್ಲ, ಉಪವಾಸನೇ ಇರಬೇಕು. ಆ ಬ್ರಾಹ್ಮಣದ ಕಥೆ ಹೇಳ್ತಾರೆ. ಅವನು ಹೆಂಡತಿ ಮಗ ಸೊಸೆ 4 ಜನ ಎಷ್ಟೋ ದಿವಸ ಉಪವಾಸ ಇರ್ತಾರೆ. ಆ ರೀತಿಯಲ್ಲಿ ಇದ್ದಾಗ ಒಂದು ಸ್ವಲ್ಪ ಸಿಕ್ತು ಬಂದು ಬದೀತೆ ಅಂತ ಕೆಲಸ ಹೇಳ್ತಾರೆ ಕಥೆ. ಆ ರೀತಿ ಇರಬೇಕು. ಆ ಕಡಿಮೆ ಬಿತ್ತು ಅಂತಲೂ ಕೇಳ ಹಾಗಿಲ್ಲ. ಶಿಲೋಂಚ ವೃತ್ತಿ ಅಂತ ಹೆಸರಲ್ಲಿ. ಶಿಷ್ಯ ಯಾಜ್ಯೋಪಲಬ್ಧ ಇರುವಾ. ಇನ್ನು ತಾನು ಭಿಕ್ಷೆಗೂ ಶಕ್ತಿನೂ ಇಲ್ಲ, ಏನೋ ಆಗಿಬಿಟ್ಟಿದೆ, ತೊಂದರೆ ಇದೆ. ಆ ಶಿಷ್ಯರುಗಳು ಭಿಕ್ಷೆ ಬಿಡಬೇಕು. ಅವರು ಕೂಡ ಏನಂತ ಮಾಡಬೇಕು, ಶಿಷ್ಯರು ಗುರುಗಳ ಹೆಸರು ಇಂಥವ್ರಿಗೋಸ್ಕರ ಬಂದಿದ್ದೇನೆ, ಈಗ ಬರ್ತಾ ಅನಾಥ ನಮ್ಮ ಈ ಪರವಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಬರಬೇಕು. ಜಯತೀರ್ಥರು ಹಾಗೇ ಇದ್ದಿದ್ದು. ಅವ್ರ ಕಾಲಕ್ಕೆಲ್ಲ ಹಾಗೇ ಇತ್ತು. ಈ ಮನೆಗೆ ಭಿಕ್ಷೆಗೆ ಹೋಗೋ ಪದ್ಧತಿ ಇರಲಿಲ್ಲ. ಭಿಕ್ಷೆ ಶಿಷ್ಯರು ಕೇಳ್ಕೊಂಬರ್ಬೇಕು, ಅದನ್ನು ನದಿಯಲ್ಲಿ ತೊಳೆದು ಬಿಡಬೇಕು. ಏನು ತಂದಿರ್ತಾರೆ ಎಲ್ಲ ತೊಳೆದು ಹಾಕಿಬಿಡಿ. ಏನಿರೋದಿಲ್ಲ ಅದರಲ್ಲಿ, ಬರೀ ಅನ್ನ ಅಂಥದ್ದು ಅಷ್ಟೇ. ಅದಕ್ಕೆ ತುಳಸಿ ದಳ ಅಷ್ಟೇ, ಅದಕ್ಕೇನು ಬೇರೆ ಉಪ್ಪಿನಕಾಯಿ ಆ ಥರದ್ದು ಇಲ್ಲ. ಸಾರು ಹೊಡಿಯೋದು ರೂಲ್ಡ್ ಔಟ್, ತೊಳೆದ್ರೆ ಹೋಗೇ ಬಿಡುತ್ತೆ, ಇರೋದಿಲ್ಲ ಅದು ಅಷ್ಟೇ. ವಿದ್ಯಾಧೀಶರು ಉಡುಪಿಯಲ್ಲಿ 10 ವರ್ಷ ಇರ್ತಾರೆ ಹೆಚ್ಚು ಕಡೆ. ನಿತ್ಯ ಮದ್ದು ಸರೋದಲ್ಲಿ ತೊಳಿತಿದ್ರು, ಇದರಲ್ಲಿ ಬೇರೆ ತೊಳೆದ್ಬಿಟ್ಟು ಆಮೇಲೆ ತೊಗೊಳ್ಳೋದು. ಅದಕ್ಕೆ ಯತಿಗಳಾಗಲಿ ಕೆಲವು ಹುಷಾಗಿ ಏನು ಒಳ್ಳೆ ಶ್ರೀಮಂತಿಗೆ ಸಿಕ್ಕಾಬಿಟ್ಟು ಬರುತ್ತೆ. ಆದ್ದರಿಂದ ಕಾಂಪಿಟೇಷನ್ ಈಗ ನಾನೇ ಯತಿ ಆಗಬೇಕು ಅಂತ. ಹಿಂದಿಲ್ಲ ನಮಗಾಗಲ್ಲ, ನೀವೇ ಆಗಿ ಅಂತ ಹೇಳ್ತಾರೆ. ಈ ರೀತಿ ಇದ್ದರೆ ಧರ್ಮ. ಹಿಂದಿನವ್ರು ಕಟ್ಸಿದ್ದು ಯಾವುದು ಬಿಲ್ಡಿಂಗ್ ಯಾವುದು ಇವತ್ತು ನಾವು ಕಾಣೋದಿಲ್ಲ. ಇತ್ತೀಚೆಗೆ ಶುರುವಾಯ್ತು, ಹಿಂದೆ ಇರ್ತಿಲ್ಲ. ಯಾಕಂದ್ರೆ ಬೇಕಿಲ್ಲ ಅವರಿಗೆ, ಅದನ್ನು ಅಟ್ಯಾಚ್ಮೆಂಟ್ ಬಗ್ಗೆ ಶುರುವಾಗುತ್ತೆ. ಅದೇ ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಆಗಿಬಿಡುತ್ತೆ. ಈ ಪಾಠ ಪ್ರವಚನಕ್ಕಿಂತ ಜಾಸ್ತಿ ಅಡ್ಮಿನಿಸ್ಟ್ರೇಷನ್ ಆಗಿಬಿಡೋದ್ರಿಂದ ಅದಕ್ಕೆ ಗಮನ ಕೊಡ್ತಿದ್ದಿಲ್ಲ ಅವರು. ಆಮೇಲೆ ಎಲ್ಲ ಕಾಲ ಬದಲಾಗ್ತಾ ಬಂತು. ಅದಕ್ಕೆ ಮನೆಗೆ ಭಿಕ್ಷೆ ಮಾಡೋದು, ತಮ್ಮದೇ ಅಡುಗೆ ಬೇರೆ ಮಾಡ್ಕೊಳ್ಳೋದು, ಎಲ್ಲ ವ್ಯತ್ಯಾಸಗಳು ಅನಿವಾರ್ಯವಾಗಿ ಬಂತು ಅಷ್ಟೇ. ಬಿಡಿ ಸನ್ಯಾಸಿಗಳ ನಿಯಮಗಳು ಚೇಂಜ್ ಆಗೋಲ್ಲ, ಮಠಾಧೀಶರಿಗೆ ಬೇರೆ ಆಗುತ್ತೆ ಕಾಲಕ್ಕೆ ತಕ್ಕಂತೆ. ಯಾಕಂದರೆ ಅಡ್ಮಿನಿಸ್ಟ್ರೇಟ್ ಮಾಡಬೇಕಲ್ಲ. ಅದಕ್ಕೆ ಬಿಡಿ ಸನ್ಯಾಸಿ ಯಾವಾಗಲೂ ಇದ್ದರೂ ವಿರಕ್ತರಾಗಿ ಹೋಗಿರ್ತಾರೆ. ಆದ್ದರಿಂದ ಇಸ್ಕೊಳ್ಳಾಗಿ ಇಲ್ಲವೇ ಇಲ್ಲ. ಔಷಧಿ ತೊಗೊಳ್ಬಾರ್ದು, ಇವು ಭಾರಿ ನಿಯಮಗಳು ಅವರಿಗೆಲ್ಲ ಕೂಡ. ತೊಗೊಂಡು ಧರ್ಮ ಹೋದಾಗ ಲೆಕ್ಕ. ಇವ್ರಿಗೆ ಹಾಗಲ್ಲ, ಸಮಾಜದ ಒಂದು ಜವಾಬ್ದಾರಿ ಮೈ ಮೇಲೆ ಇರೋದ್ರಿಂದ ಅದು ತಕ್ಕಂತೆ ಇವರು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಗಿ ಬರುತ್ತೆ. ಆದರೂ ಆದಷ್ಟು ಕೈಲಿ ಮುಟ್ಟಬಾರದು ಅಂತೇಳಿ, ಆದಷ್ಟು ಕೈಲಿ ಮುಟ್ಲಕ್ಕೆ ಹೋಗಬೇಡಿ. ದುಡ್ಡು ಕಾಸು ಬಂದರೆ ಏನು ಮಾಡಬೇಕಾದ್ರೆ ಇಸ್ಕೊಂಡು ಕೊಡೋದು ಬರೋದು ಹಾಗೆ ಹೋಗ್ಬೇಕು. ನಾವು ಬ್ಯಾಂಕಲ್ಲೇ ಚೆಕ್ ಅಂತಾರಲ್ಲ ಹಾಗೆ, ಯಾವುದು ಕ್ಯಾಶಲ್ಲಿ ಇಟ್ಟು ಮುಟ್ಟೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಮುಟ್ಟಿ ತೊಗೊಳ್ಬೋದಾದ್ದು ಮುಟ್ಬೋದಾದ್ದು ಗ್ರಂಥದಾನ ಒಂದೇ, ಇನ್ಯಾವುದೇ ಇಲ್ಲ. ಶಿಷ್ಯ ಯಾಜ್ಯೋಪಲಬ್ಧ ಇರುವ ಕ್ಷತ್ರಧರ್ಮೇಣ ವಾಪದಿ. ಇಷ್ಟು ನಾರ್ಮಲ್ ಧರ್ಮಗಳಾಯ್ತು. ಈಗ ಆಮೇಲೆ ಆಪತ್ಕಾಲ ಬಂತು. ಅವೇನು ಮಾಡಬೇಕು ಬ್ರಾಹ್ಮಣ ಅಂತ ಪ್ರಶ್ನೆ. ಇವತ್ತು ಆ ದೃಷ್ಟಿಯಲ್ಲಿ ನಾವಿರೋದು. ಇವತ್ತು ಆಪತ್ಕಾಲ ಎಲ್ಲಿ ಕೊಟ್ಟರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣ. ಆ ರೀತಿ ಶ್ರದ್ಧೆ ಇದ್ದರೆ ಸಾಧ್ಯನೇ ಇಲ್ಲ. ಕೆಲವು ನಾವು ಭಾರಿ ಧರ್ಮ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಆ ಧರ್ಮ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಕೆಲವು ಸಲ. ಯಾರನ್ನು ಕೇಳಿಬಿಟ್ರೆ ಹೋಯ್ತಲ್ಲಿ ಧರ್ಮ. ಅರ್ಥ ಆಯ್ತಾ? ಕೇಳಕ್ಕೆ ಹೋಗಬಾರ್ದು. ಮಹಾಪದಿ ಆಪದಿ ಕ್ಷತ್ರಧರ್ಮೇಣ. ಆಪದಿ ಕ್ಷತ್ರಧರ್ಮೇಣ. ಕ್ಷತ್ರಧರ್ಮ ಅಂದ್ರೇನು? ಯೋಧರಾಗೋದು. ಅದಕ್ಕೆ ಜಯತೀರ್ಥ ತಂದೆ ಹೇಗಿದ್ದರು? ಆಪತ್ಕಾಲ ಅವ್ರು ಶಸ್ತ್ರಾಸ್ತ್ರ ವಿದ್ಯೆಯಲ್ಲೇ ಇದ್ದರು. ಅವರು ಮಾಂಡಲಿಕ ರಾಜರಾಗಿದ್ದರು ಜಯತೀರ್ಥರ ತಂದೆ. ಈಗ ಆಪತ್ಕಾಲದಲ್ಲಿ ಎಲ್ಲರೂ ಮಾಡಿದ್ದಾರೆ. ಕಲಿಯುಗದಲ್ಲಿ ಸಾಮಾನ್ಯವಾಗಿ ಆಪತ್ಕಾಲ ಹೆಚ್ಚು. ರಾತ್ರಿ ಹೇಗೆ ಅಪಾಯ ಜಾಸ್ತಿನೋ ಹಾಗೆ ಕಲಿಯುಗದಲ್ಲಿ ಆಪತ್ಕಾಲ ಜಾಸ್ತಿ. ಆದ್ದರಿಂದ ಬ್ರಾಹ್ಮಣ ಏನು ಮಾಡ್ಬೋದಾಗ? ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ಬೋದು. ಅಂದರೆ ಆಳೋದು, ಅಧಿಕಾರ, ಯುದ್ಧ ಇದು ಅನಿವಾರ್ಯವಾಗಿ ಬರುತ್ತೆ. ಮಹಾಪದಿ ವಿಷಾಂ ಧರ್ಮೇ. ಆಪತ್ತಲ್ಲಿ 2 ಭಾಗ. ಬರೀ ಆಪತ್ತು ಬೇರೆ, ಮಹಾಪತ್ತು ಬೇರೆ. ಮಹಾಪತ್ತು ಬಂದಾಗ ಇನ್ನೂ ಧರ್ಮ ಹೋಗಿಬಿಡುತ್ತೆ. ಎಲ್ಲಿವರೆಗೆ ಅಂದರೆ ವಿಷಾಂ ಧರ್ಮೈ. ವಿಷಾಂ ಅಂದರೆ ವೈಶ್ಯ ಧರ್ಮ, ಅದು ಬಿಸ್ನೆಸ್ ಮಾಡಬಾರ್ದು ಬ್ರಾಹ್ಮಣ. ಮಹಾಪತ್ತಿನಲ್ಲೇ ಮಾಡಬೇಕು. ಅವ ದೋಷ ಅಲ್ಲ. ಅದು ಸುಮ್ಮನೆ ಮಾಡಿದರೆ ತಪ್ಪು.
ಎಷ್ಟೋ ಜನ ಬ್ರಾಹ್ಮಣರು ಬಿಸ್ನೆಸ್ ಮಾಡಿಬಿಟ್ಟು ಯಾಕೆ ಹೇಳ್ತಾರೆ ಗೊತ್ತಾ ಮಾಡಬಾರ್ದು ಅಂಥೇಳಿ, ಈ ಧರ್ಮ ಹೋಗಿಬಿಡುತ್ತೆ ಅಂತ ಅಷ್ಟು ಸಿಂಪಲ್ ಅದು. ತುಂಬ ಜನ ಬ್ರಾಹ್ಮಣರಿಗೆ ಜಾಗೀರು ಬಂತು, ತುಂಬ ಜನ ಬ್ರಾಹ್ಮಣರಿಗೆ ಜಾಗೀರು ಬಂತು. ಎಷ್ಟು ಜನ ಪಾಠ ಪ್ರವಚನ ಬಿಟ್ಟು ಏನು ಮಾಡಿದರು, ಅದ್ರ ತಗೊಂಡಿರೇ ಮಾಡಿಬಿಟ್ರು ಪಾಪ. ಕೊನೆ ಧರ್ಮ ಬಂತು, ಕೊನೆಗೆ ಕಿತ್ಕೊಂಡ್ಬಿಟ್ರು, ಎಲ್ಲ ಕಿತ್ಕೊಂಡು ಹೋಯ್ತದೆ. ಅವ್ರ ವಿಚಾರ ಬೇರೆ, ಇವ್ರದ್ದು ತಪ್ಪಿದೆ. ಪರ್ಪಸ್ಸೇ ಅವ್ರ ಉದ್ದೇಶ ಏನು, ನಿಶ್ಚಿಂತೆಯಿಂದ ಪಾಠ ಪ್ರವಚನ ಮಾಡಿಕೊಂಡಿರಲಿ ಅಂತ ಕೊಟ್ಟರೆ ಅದೇ ಬಿಸ್ನೆಸ್ ಆಗಿಬಿಟ್ರೆ ಅದಕ್ಕೇನೆ ಆ ಪರಧರ್ಮ ಯಾವಾಗಲೂ ಡೇಂಜರಸ್. ಪರಧರ್ಮವು ಭಯಾವಹ. ಏನು ಭಯ? ಸ್ವಧರ್ಮ ಹಾಳು ಮಾಡುತ್ತೆ ನಾಳೆ. ಪರಧರ್ಮಕ್ಕೆ ಹೋದ ಮೇಲೆ ಸ್ವಧರ್ಮ ಉಳಿಯೋದಿಲ್ಲ, ಆದ್ದರಿಂದ ಮಾಡಬೇಡಿ. ಇನ್ನೂ ಪ್ರಶ್ನೆ, ಈಗ ಆಪತ್ತಿತ್ತು ಮಾಡೋದು, ಆಪತ್ತು ಹೋಯಿತು ಮತ್ತೆ ಡಿಸ್ಕಂಟಿನ್ಯೂ ಮಾಡಬೇಕು, ಮತ್ತೆ ಅದನ್ನು ಅಭ್ಯಾಸ ಮಾಡಬಾರ್ದು, ತಪ್ಪಾಗಿರ್ತಾಗ. ಆಪದ್ಧರ್ಮನ ನಿತ್ಯ ಧರ್ಮ ಮಾಡ್ಕೊಳಕ್ಕೆ ಹೋಗಬಾರ್ದು. ಆಪತ್ತಿರೋವರೆಗೂ ಅಷ್ಟೇ. UPS ಅವು ಇಟ್ಕೊಂಡಿರ್ತಾರೆ, ಕರೆಂಟ್ ಬಂದ ತಕ್ಷಣ ಏನು ಮಾಡ್ತಾರೆ, ಬೇಕಿಲ್ಲ ಬೇಡದ ಬಚ್ಚ ಪ್ರಶ್ನೆ ಆರಿಸಿಬಿಡ್ತಾರೆ. ಯಾಕೆ ಈಗ ಇಲ್ಲ, ಪ್ರಸಂಗ ಇಲ್ಲ, ಈಗ ಸುಮ್ಮನೆ ಇರಲಿ ಅಂತ ಯಾರು ಬಿಡೋದಿಲ್ಲ ಅದನ್ನು. ಮತ್ತೆ ಹೋದರೆ ಮತ್ತೆ ಹೆಚ್ಚೇರ ಆಯಿತು ಅಂತ ಈಗಲೇ ಹಚ್ಕೊಂಡು ಕೊಡೋಲ್ಲ. ಫ್ರೀಕ್ವೆಂಟಾಗಿ ಹೋಗ್ತಿದ್ರೆ ಅವಾಗ ದರಿದ್ರ ಬಂದು ಅಂತಾರೆ ಹೊರತು, ಇಲ್ಲ ಹೋದರೆ ತಕ್ಷಣ ಆರಿಸಿಬಿಡ್ತಾರೆ. ಮತ್ತು ಸೂರ್ಯೋದಯ ಆಯಿತು ಲೈಟಲ್ಲಿ ತೆಗೆದು ಬಿಡ್ತಾರೆ, ಬೇಕಿಲ್ಲ ಈಗ ಅದು ಇನ್ನೂ ದೊಡ್ಡ ಬೆಳಕಿದೆ ಅಂತೇಳಿ. ನಾವು ಹಾಗೆ ಮಾಡಲಿಲ್ಲ, ಏನು ಮಾಡಿದ್ದು ಆಪತ್ತೇನೆ ಕಂಟಿನ್ಯೂ ಮಾಡಿಬಿಟ್ರೆ ಹಾಗೆ. ಆದ್ದರಿಂದ ವಾಪಸ್ ಬರಲಿಕ್ಕಾಗಲೇ ಇಲ್ಲ ತುಂಬ ಜನಕ್ಕೆ. ಮಹಾಪದಿ ವಿಷಯ ಎಷ್ಟೋ ಜನ ಸುಮ್ಮನೆ ಹೇಳಿದ್ದು, ಹೋಗಬೇಕು ಅಂತ ಹೇಳ್ತಾ ಇಲ್ಲ, ಎಲ್ಲೋ ತಿನ್ನಬೇಕು ಅನಿವಾರ್ಯ, ಕೆಲಸಕ್ಕೆ ಹೋಗ್ತಿದ್ದೆ ಹೇಳಿ, ಸರಿಯಪ್ಪ ರಿಟೈರ್ ಅವರು ಕಂಟಿನ್ಯೂ ಮಾಡ್ತಾರೆ ಅಭ್ಯಾಸ. ಅದು ತಪ್ಪಾಯ್ತು, ಈಗ ಕಾರಣನೇ ಇಲ್ಲ ಅದಕ್ಕೀಗ. ಅದು ಈ ಕೆಳ ಅಭ್ಯಾಸ ಅದೇ ಶುರುವಾಯ್ತು, ಅಭ್ಯಾಸ ಮಾಡ್ಕೋಬಾರ್ದಾಗಿತ್ತು. ಆಪತ್ಕಾಲ ಅಂತ ಎಚ್ಚರ ಅಷ್ಟೇ ಇದ್ದಿದ್ದರೆ ವ್ರತ ಮಾಡ್ತಾರೆ, ಆಪತ್ಕಾಲ ನಿರ್ವಾಹ ಇಲ್ಲ. ವ್ರತ ಆದರೂ ಆಪತ್ತಿದ್ದಾಗ ಇರೋಕ್ಕೆ ಜನಗಳಿಗೆ. ಆಮೇಲೆ ಒಂದು ದಿವಸ ಕೂಡ ಬೇಡ, ವ್ರತರಿಗೆ ಮಾಡಲ್ಲ, ಏನು ಮಾಡ್ತಾರೆ ಆಮೇಲೆ ಸದ್ಯಕ್ಕೆ ಆಚಾರ ಮತ್ತೆ ಬೇಡ, ಮತ್ತೆ ಬರೋವರೆಗೂ ಬೇಡ ಅಂತ ಹೇಳ್ತಾರೆ. ಅಂದರೆ ಆಪತ್ತು ಹೋದಷ್ಟು ಬಿಟ್ಟರೆ ಇಲ್ಲ, ಈಗ ಆ ರೀತಿ ಮಾಡಬೇಕು. ವ್ರತ ಇಲ್ಲದ ಕಾಲಕ್ಕೆ ವ್ರತರಿಗೆ ಮಾಡ್ತಾರಾ? ಕೆಲವರು ಮಾಡ್ತಾರೆ, ಪಾಪ ಅಭ್ಯಾಸ ಆಗಿರುತ್ತೆ ಅವ್ರಿಗೆ, ಅದೇ ಖುಷಿ ಮಾಡ್ತಾರೆ, ಆ ವಿಚಾರ ಬೇರೆ. ಬಟ್ ಧರ್ಮ ಈಗ ಅಗತ್ಯ ಇಲ್ಲ ಆದ್ದರಿಂದ ಬೇಡ, ತಪ್ಪಂತೇನೆ ಕರೆಯಲ್ಲ ಅದನ್ನು. ಕೆಲಸ ಇಲ್ಲ ಬೇಡ ಅಷ್ಟೇ, ಆ ಥರ ಮಾಡಬೇಕು. ಆಪತ್ತು ಹೋದ ಮೇಲೆ ಆಪತ್ತು ಧರ್ಮ ಕಂಟಿನ್ಯೂ ಮಾಡಬಾರ್ದು. ಮಹಾಪತ್ತು ಹೋದ ಮೇಲೆ ಮಹಾಪತ್ತು ಧರ್ಮನ ಕಂಟಿನ್ಯೂ ಮಾಡಬಾರ್ದು. ಅದಕ್ಕೆ ಅದರಲ್ಲಿ ಕಥೆ ಬರುತ್ತೆ ಉಪನಿಷತ್ತಿನಲ್ಲಿ. ಹೊಸತಾಗಿ ಮದುವೆಯಾದ ಪಾಪ ಉಷಸ್ತಿ, ಹೊಸತಾಗಿ ಮದುವೆಯಾದ, ಹೊರಟ ಯಾವ ದೊಡ್ಡ ರಾಜ್ಯಸಭೆ ಇತ್ತು. ಅಲ್ಲಿ ಹೋದರೆ ನನಗೆ ಇದಾಗುತ್ತೆ ಅಂತ ಗೊತ್ತು, ತಾನು ಮಹಾಜ್ಞಾನಿ ಅಂತ ಗೊತ್ತಾತನಿಗೆ. ಅಲ್ಲಿ ಹೋಗೋವರಿಗೆ ಸಮಸ್ಯೆ ಅಷ್ಟೇ, ಹೋದ್ಮೇಲೆ ಇವನೇ ನಂಬರ್ 1 ಹೋಗಿಬಿಟ್ರೆ. ಆದರೆ ಸಮಸ್ಯೆ ಬಂದಿದೆ, ಸಿಕ್ಕಾಬಟ್ಟೆ ಹಸಿವಾಗೋಗ್ಬಿಟ್ಟಿದೆ, ತಿನ್ನಲಿಕ್ಕೇನೂ ಇಲ್ಲ, ಒದ್ದಾಡ್ತಿದ್ದಾನೆ. ಆವಾಗ ನೋಡ್ದ ಒಬ್ಬ ಯಾರು ತಿಂತಾ ಕೂತಿದ್ದ, ಹುರುಳಿ ತಿಂತಿದ್ದ, ಕಾಳು ತಿಂತಾ ಕೂತಿದ್ದ, ಬೇಯಿಸಿದ ಕಾಳು, ಅದು ಕೂಡ ಹಸಿ ಕಾಳಲ್ಲ. ಸೀದಾ ಹೋದ, ನಾನು ಕೊಡು ಅಂತ ಕೇಳಿದೆ. ಅವ್ನು ಹೇಳಿದೆ, ಯಜ್ಜಲ್ ಮಾಡಿದ್ದೇನೆ ಅಂತೇಳಿ. ನನಗೆ ಕೊಡೆಯ ಹಸಿವೆ ಆಗಿದೆ ಅಂತ ಕೇಳಿದೆ, ಗೊತ್ತಾಯ್ತಾ, ಕೊಡು ಅಂತ ಕೇಳಿದೆ. ಆಯಿತು ಕೊಟ್ಟು ನೀರು ಕೊಡೋಕೆ, ನೋಡು ನೀರು ಕುಡಿಯೋದು, ನಾನು ಬ್ರಾಹ್ಮಣ ಗೊತ್ತಾ ಅಂತ ಹೇಳಿದೆ. ಯಾತಕ್ಕೆ? ನನಗೆ ಕಾಮೋಮೇ ಉದಪಾನ, ನನ್ನ ಬಾಯಾರಿಕೆ ಆಗಿಲ್ಲ, ಇಸ್ಕೊಂಡ್ರೆ ತಪ್ಪು ಮಾಡಿದಾಗತ್ತೆ, ಹಸಿವಾಗಿದೆ ಅಷ್ಟು ಮಾತ್ರ ಸಾಕು ನನಗೆ. ಹೆಂಡ್ತಿ ತಂದು ಕೊಟ್ಟ, ಅವಳೇನು ಮಾಡಿ ಸ್ವಲ್ಪ ತಿಂದು, ಸ್ವಲ್ಪ ಜಾಸ್ತಿ ತಿನ್ನಲಿ, ಹಾಗೆ ಇಟ್ಕೊಂಡ್ಳು. ಸಾಯಂಕಾಲಕ್ಕೆ ಮತ್ತೆ ಹಸಿವಾಯಿತು, ಅದನ್ನು ಕೊಟ್ಟಳು. ಇಷ್ಟೇ, ಅದು ನೋಡಿ ಮನೆಯ ಯಜಮಾನಿಯಾಗಿ ಬುದ್ಧಿ ಉಪಯೋಗಿಸ್ತಿದ್ದು. ಅದು ತಾನೂ ಜಾಸ್ತಿ ತಿನ್ನಲಿಲ್ಲ, ಉಡ್ಕೊಂಡು ಸಾಯಂಕಾಲ ಮರುದಿವಸ ಹೋದ. ಎಲ್ಲ ರಾಶಿ ಅವನಿಗೆ ಬಂದಿದ್ದು, ಅಂಥ ದೊಡ್ಡ ವಿದ್ವಾಂಸ ಎಲ್ಲ ಬಂದ. ಅದಕ್ಕೆ ಅದು ಆಪತ್ತು ಹೋದ್ಮೇಲೆ ತೊಗೊಳ್ಳಿಲ್ಲ, ಆಪತ್ತಿದ್ದ ಮಾತ್ರ ತೊಗೋಬೇಕು. ಇವತ್ತು ಕೇಳೋದೇ ಅಭ್ಯಾಸ ಮಾಡಿಕೊಂಡ್ರೆ ಮಹಾಪಾಪ ಆಗುತ್ತೆ. ಯಾವುದಕ್ಕೆ? ಹೌದು, ಅದಕ್ಕೆ ಆಪತ್ತು ಪರಿಹಾರ ಆದ ತಕ್ಷಣ ಏನು ಮಾಡಬೇಕು? ಅದಕ್ಕೆ ಅಪಾಯ ಬಂತು, ಲೋನ್ ತೊಗೊಂಡ, ಇಂಟ್ರೆಸ್ಟ್ ಕಟ್ಟಬೇಕಲ್ಲ, ಗೊತ್ತಾಯ್ತಾ? ನೆಸಿಟಿ ತೊಗೊಂಡ್ಮೇಲೆ ಇಂಟ್ರೆಸ್ಟ್ ಎಲ್ಲ ಕೊಡಬೇಕು, ನೀವು ಲೇಟಾಗಿ ಅದ್ರ ಮೇಲೆ ಕೊಡಬೇಕು, ಚಕ್ರ ಬಡ್ಡಿನೂ ಕೊಡಬೇಕು. ಚಕ್ಕರ್ ಕೊಡಾಗಿಲ್ಲ, ಚಕ್ರ ಬಡ್ಡಿನೂ ಕೊಡಬೇಕು. ಮಹಾಪತಿ ವಿಷಾಂ ಧರ್ಮೈ ಕ್ಷತ್ರಿಯ ಸುರವಿಪ್ರಯೋ. ಇನ್ನು ಕ್ಷತ್ರಿಯ ಆಪತ್ತು ಬಂದರೆ ಏನು ಮಾಡಬೇಕು? ಕ್ಷತ್ರಿಯ ಸುರವಿಪ್ರಯೋ. ಸುರ ಅಂದರೆ ಇಲ್ಲಿ ದೇವತಾ ಧರ್ಮ, ಮತ್ತು ಇನ್ನೊಂದು ಅರ್ಥದಲ್ಲಿ ಬ್ರಾಹ್ಮಣ ಧರ್ಮ. ಅದನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ ಬ್ರಾಹ್ಮಣನಂತೆ ಬಿಡ್ಬೋದು. ಅದಕ್ಕೆ ಧರ್ಮರಾಜ ಏನು ಮಾಡ್ದ? ಆಪತ್ಕಾಲ, ಈಗ ಅಂಕಯತಿ ರೂಪದಲ್ಲಿದ್ದಾಗ ಕಂಕಯತಿಯಾಗಿದ್ದ. ಇದು ಅರ್ಥ ಮಾಡಿದ್ರೆ ಆಪತ್ಕಾಲದಲ್ಲಿ ಕ್ಷತ್ರಿಯ ಧರ್ಮನೂ ಮಾಡ್ಬೋದು, ಬ್ರಾಹ್ಮಣ ಧರ್ಮ ಕ್ಷತ್ರಿಯ ಮಾಡ್ಬೋದು, ಬ್ರಾಹ್ಮಣ ಧರ್ಮ ಕ್ಷತ್ರಿಯ ಮಾಡ್ಬೋದು. ಅದಕ್ಕೆ ಭೀಷ್ಮರು ಏನು ಮಾಡಿದರು? ಕ್ಷತ್ರಿಯರು ಓದ್ಬೋದೇ ಹೊರತು ಪಾಠ ಹೇಳಾಗಿಲ್ಲ. ಆದರೆ ಯಾರೂ ಸಿಕ್ಕಿಲ್ಲ, ಅವಾಗ ಏನು ಮಾಡ್ತಿದ್ರು? ತಾವೇ ಪಾಂಡವರಾಜನಿಗೆ ಯಾರೂ ಸಿಗಲಿಲ್ಲ, ತಾವೇ ಹೇಳಿಕೊಟ್ರು. ಪಾಂಡವರದಾತ್ ಅಸ್ತ್ರಶಸ್ತ್ರಾಣಿ ಭೀಷ್ಮ, ಆಚಾರ್ಯರ ಮಾತು. ಆದರೆ ಪಾಂಡವರಿಗೆ ಹೇಳಲಿ, ಮಕ್ಕಳಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಮತ್ತು ಕೃಪಾಚಾರ್ಯ ಬಂದರು, ಆಮೇಲೆ ದ್ರೋಣಾಚಾರ್ಯರು ಬಂದರು. ಅದು ತಾನೇ ಮಾಡಾಗಿಲ್ಲ. ಇದು ಒಳ್ಳೆಯ ಪದ್ಧತಿಗಳು. ಅದು ಆಪತ್ಕಾಲ ಇತ್ತು ಮೊದಲು. ಆಗ ಆ ಅಷ್ಟ ಯಾರಿಗೂ ಗೊತ್ತೇ ಇದ್ದಿಲ್ಲ ಮೊದಲು. ಯಾರಿಗೆ ಯಾವ ಅಸ್ತ್ರಗಳು? ಪರಶುರಾಮರ ಅಸ್ತ್ರಗಳು ಯಾರಿಗೂ ಗೊತ್ತಿದ್ದಿಲ್ಲ. ಪಾಂಡವರಾಜ ಕ್ಷತ್ರಿಯ, ಅಸ್ತ್ರ ಬೇಕಾತನಿಗೆ ತಮಗೆ ಗೊತ್ತಿತ್ತು, ಹೇಳಿಕೊಟ್ರು.
ಮುಂದೆ ಕಾಲ ಬದಲಾಯಿತು, ಕೃಪಾಚಾರ್ಯ ಸಿಕ್ಕಿದಷ್ಟೇ ಬಿಟ್ಟುಬಿಟ್ರು. ದ್ರೋಣಾಚಾರ್ಯ ಬಂದ್ಮೇಲೆ ಮುಗಿದು ಹೋಯ್ತು. ಅದಕ್ಕೆ ಸೇಮ್ ಸಿಲೆಬಸ್ಸು, ಇನ್ನೂ ಬೆಟರ್ ಸಿಲೆಬಸ್ ಇದೆ ಅವ್ರ ಹತ್ರ. ಸೊ ದೇವಗುರುಗಳಾದ್ದರಿಂದ ಫುಲ್ ಅವ್ರ ಕೈಲೇ ಒಪ್ಪಿಸ್ಬಿಟ್ರು. ಇದೆಲ್ಲ ಆಪದ್ಧರ್ಮದ ಹೇಗೆ ಆಪತ್ತು ಹೋದ ತಕ್ಷಣ ಬಿಟ್ಟು ಬಿಡಬೇಕು ಅನ್ನೋದಕ್ಕೆ ಸಾಕ್ಷಿ ಅದು. ಸೊ ಇದರಿಂದ ಏನಾಯ್ತು, ಈಗ ಕ್ಷತ್ರಿಯ ಪ್ರವಚನ ಮಾಡ್ಬೋದು. ಯಾವಾಗ ತನಗೆ ಎರಡು ಆಪತ್ತೀಗ. ಒಂದು ಆಪತ್ತು ತಾನು ಬದುಕೋದೇ ಕಷ್ಟ ಆಗಿದೆ, ಒಂದು ಆಪತ್ತು. ಇನ್ನೊಂದು ಆಪತ್ತು ಹೇಳೋರೇ ಇಲ್ಲ, ಬದುಕೋದಕ್ಕೆ ತೊಂದರೆ ಏನಿಲ್ಲ ಅವನಿಗೀಗ, ಆದರೆ ಹೇಳೋರಿಲ್ಲ. ಅವಾಗೇನು ಮಾಡ್ಬೋದು, ಅವಾಗ ಖಂಡಿತ ಮಾಡೋದು. ಹೇಳೋರು ಇಲ್ಲದೆ ಹೋದ ಕಾಲಕ್ಕೆ ತಾನು ಹೇಳ್ಬೋದು. ಹೇಳೋರು ಬಂದ ತಕ್ಷಣ ಏನು ಮಾಡಬೇಕು, ಬಿಟ್ಟುಬಿಡೋದು. ಹೇಳೋರು ಬಂದ ತಕ್ಷಣ ನೀವು ಮಾಡಿ ನಿಮ್ಮ ಕೆಲಸ ಅಂತ ಹೇಳಿದರೆ ಮುಗಿ. ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ. ಅದು ಆಪದ್ಧರ್ಮ ಸ್ಟಾಪ್ ಗ್ಯಾಪ್ ಇರಬೇಕು ಹೊರತು ಅದು ಫುಲ್ ಟೈಮ್ ಆಗಬಾರ್ದು. ಸುರವಿಪ್ರಯೋ ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್ ವಿರೋಧಿನಃ ಕ್ಷತ್ರಿಯಾಚ್ಚ ಪ್ರಸಹ್ಯೈವ ಹರೇದ್ಧರ. ಇಷ್ಟು ಕೂಡ ಬ್ರಾಹ್ಮಣ ಧರ್ಮ ಹೇಳೋ ಪ್ರಸಂಗ ಬಂದುಬಿಟ್ಟು ಎಲ್ಲ ಡಿಟೇಲಾಗಿ ಹೇಳಿದರು. ನೆಕ್ಸ್ಟ್ ಯಾರ್ದು ಹೇಳಬೇಕೀಗ, ಅಲ್ಲ, ಕ್ಷತ್ರಿಯದಿಂದ ಹೇಳೇ ಇಲ್ಲ. ಮೊದಲು ಆಜ್ಞಾಂ ಪ್ರಥಮ ಸ್ವಲ್ಪ ಹೇಳಿದ್ರು ಅಷ್ಟೇ, ಉಳಿದೆಲ್ಲ ಕಾಮನ್ ಧರ್ಮಗಳೇ. ಸ್ಪೆಷಲ್ ಧರ್ಮ ಈಗ ಹೇಳ್ತಾರೆ. ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್. ಇವನ ಕೆಲಸ ಪಾಲನೆ ಮಾಡಬೇಕಾದ ಕೆಲಸ. ರಾಜನ ಕೆಲಸ ಏನೀಗ, ಪಾಲನೆ ಮಾಡಬೇಕಾದ ಕೆಲಸ. ಅದು ಬೇಟೆಗೆ ಹೋದ ಕಾಲಕ್ಕೆ ಇನ್ನೊಂದು 2 ಕಾರಣಕ್ಕೆ ಹೋಗ್ತಿದ್ರು ಬೇಟೆಗೆ ರಾಜರುಗಳು. ಒಂದು ದುಷ್ಟಮೃಗ ಬೇಟೆ ಆಡಿಬಿಟ್ಟು ತಪಸ್ವಿಗಳಿಗೆ ವಿಘ್ನ ಬರದಂತೆ ನೋಡ್ಕೊಳ್ಳೋದು. ಇನ್ನೊಂದು ಭಾಗ ಅವ್ರು ತಪಸ್ವಿಗಳು ಯೋಗಕ್ಷೇಮ ಕೇಳೋದು. ಅಲ್ಲಿ ಹೋದಾಗ ಆಶ್ರಮದ ಅಳ್ತಾನೆ ಇರ್ತಾರೆ, ಊರಲ್ಲಿ ಇರಲ್ವಲ್ಲ ಅವರು, ಎಲ್ಲ ಅನುಕೂಲವಾಗಿದೆಯಾ, ಸರಿ ಇದೆಯಾ, ತೊಂದರೆ ಆಗ್ತಾಯಿದೆ ಕೇಳಿಬಿಟ್ಟು ಅನುಕೂಲ ಮಾಡಿಕೊಡ್ಬೇಕು. ಇವ್ರು ಕೇಳ ಹಾಗಿರಬಾರ್ದು, ಅವರೇ ಕೇಳ್ಕೊಂಬರ್ಬೇಕು. ಆಗ ಇವ್ರಿಗೆ ಯಾಚನೆ ಅನಿಸೋದಿಲ್ಲ. ಆಗ ಇವರೇ ಕೇಳ್ಕೊಂಡು ಹೋದ್ರೆ ಧರ್ಮ ಹೋಗ್ತಾಯಿತ್ತು. ಅವರೇ ಬಂದು ಕೇಳಬೇಕಾದ್ರೆ, ಬಡಿಸ್ಬೇಕಾದ್ರೆ ಅಲ್ಲಿ ಎಲ್ಲೇ ಕೂತ್ಕೊಂಡ್ಬಿಡೋದು. ಏನಪ್ಪ ಯಾರು ಬೇಕೋ ಅಂತ ಅಲ್ಲಿ ಕೇಳ್ರಿ ಅಂತ ಕೇಳಿ ಯಾರು ಕೇಳ್ತಾರಾ, ಹೊಡೆದ ಅಲ್ಲಿ ಬಾಲ ಎತ್ಕೊಂಡ್ಬಿಡೋದು. ಏನು ಬೇಕಾದ್ರೆ ಕೇಳಿ ಅಂದರೆ ಯಾರೂ ಕೇಳೋದಿಲ್ಲ, ಹಸಿವಿದ್ರೆ ಕೇಳೋಲ್ಲ, ಮರ್ಯಾದೆ ಪ್ರಶ್ನೆ ಹೋಗ್ಬಿಡ್ತಾರೆ. ಮುಂದೆ ಹೋಗಬೇಕು, ಅಲ್ಲಿ ಬೇಡ ಅಂದರೆ ಸರಿ, ಅಲ್ಲಿವರೆಗೂ ಒಂದು ಟ್ರೈ ಮಾಡಬೇಕು. ಅದಿಲ್ಲದವ್ರು ತಪ್ಪಾಗುತ್ತೆ ಅವ್ರಿಗೆ. ಅಲ್ಲಿ ಆಗಿ ಒಂದು ಚಾಯ್ಸ್ ಇದೆ ಕೇಳೋದಕ್ಕೆ. ಹಾಗೆ ಬೇಕಂತ ಕೇಳ್ತಾನಲ್ಲ ಅವಾಗ ಹಾಕು ಅಂತ ಹೇಳ್ಬೋದು ಹೊರತು ಹೋಗಿ ಕರಿಬಾರ್ದು. ಮುಂದೆ ಹೋಗ್ಬಿಟ್ಟ ಕರಿಬಾರ್ದು, ಧರ್ಮ ಹೋಯ್ತು. ಮತ್ತೆ ಬಿಟ್ಟ ದೇವ್ರು ಕೊಡಲಿಲ್ಲ, ಮನಸ್ಸು ಬುದ್ಧಿ ಕೊಡಲಿಲ್ಲ, ಹೋಗ್ಬಿಟ್ಟು ಅಷ್ಟೇ. ಕರೆದು ಹಾಕ್ಸೋಬಾರ್ದು. ಅದೆಲ್ಲ ಎಷ್ಟು ಸೂಕ್ಷ್ಮ ಇದೆ ಅದರೊಳಗೇ. ಕೇಳಿ ಹಾಕ್ಸೋಬಾರ್ದು. ಒಬ್ಬರಿಗೆ ಏನು ಕೇಳಲ್ಲ, ಸಿಕ್ಕಾಬಟ್ಟಿ ಊಟ ಮಾಡ್ತಾರೆ ಅಂತಾರೆ. ಒಂದು ಚೂರು ಕೇಳಲೇ ಇಲ್ಲ ಅವರು ಅಂತ ಹೇಳ್ತಾರೆ. ಇನ್ನೊಬ್ರು ತಿಂದಿದ್ದೇ ಎಷ್ಟು ಕೇಳಿ ಕೇಳಿ ಹಾಕ್ಸೋತಾರೆ. ಬರೀ ಕೇಳ್ತಾರೆ ಇವನು ಅಂತ ಕೆಟ್ಟ ಹೆಸರು ಬಂತು. ಅದು ಸ್ವಲ್ಪ ಕೇಳಿ ಮರ್ಯಾದೆ ಕಳ್ಕೊಂಡ. ಅವ್ನು ಜಾಸ್ತಿ ತಿಂದು ಕಳ್ಕೊಳ್ಳಿಲ್ಲ, ಯಾತಕ್ಕೆ ಕೇಳಲೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಧರ್ಮ ಸೂಕ್ಷ್ಮ ಅಂತ ಕರೀತಾರೆ. ಧರ್ಮ ಸೂಕ್ಷ್ಮ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್ ವಿರೋಧಿನಃ. ಇನ್ನೊಂದು ಪಾಯಿಂಟ್ ಇದೆ. ಕ್ಷತ್ರಿಯ ಸುರಭಿಪ್ರಯೋ ಅನ್ಯತ್ರ ಸರ್ವವಿತ್, ಅಲ್ಲಿಗೂ ಅನ್ವಯ ಮಾಡ್ಕೋಬೇಕಾದ್ರೆ. ಅನ್ಯತ್ರ ಆಚಾರ್ಯ ಬೆಳ್ಳವಾಕ್ಯ ಸೇರಿಸಿಬಿಡ್ತಾರೆ. ಸುರಭಿಪ್ರಯೋ ಅನ್ಯತ್ರ ಸರ್ವವಿತ್ತೇನ, ಅಲ್ಲಿಗೆ ಅನ್ವಯ ಹೇಗೆ ಮಾಡಬೇಕು ಅಂದರೆ, ಬ್ರಾಹ್ಮಣ ಕ್ಷತ್ರಿಯ ಉಳಿದವರಿಂದ ದುಡ್ಡು ತೊಗೋಬೋದು, ಅಂದರೆ ಟ್ಯಾಕ್ಸ್ ಆಗಿ ತೊಗೋಬೋದು. ಅದು ಎರಡಕ್ಕೆ ಹಾಕಬಾರ್ದು. ಸುರ ವಿಪ್ರ ದೇವಸ್ಥಾನಗಳಿಗೆ ಹಾಕಬಾರ್ದು, ಬ್ರಾಹ್ಮಣರಿಗೆ ಹಾಕಬಾರ್ದು ಟ್ಯಾಕ್ಸನ್ನು. ಯಾಕೆ, ಅವ್ರು ಇನ್ಕಮೇ ಇಲ್ಲ ಫಸ್ಟ್ ಅವ್ರಿಗೆ. ಹಾಕೋದು ಇನ್ಕಮ್ ಇದ್ದರೆ ಟ್ಯಾಕ್ಸು, ಇನ್ಕಮೇ ಇಲ್ಲದ್ರೆ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಈಗ. ಆದ್ದರಿಂದ ಅವ್ರು ಹಾಕಾಗಿಲ್ಲ. ದೇವಸ್ಥಾನಕ್ಕೆ ಕಾಣಿಕೆ ಬರುತ್ತೆ, ಅವ್ರು ದೇವಸ್ಥಾನಕ್ಕೆ ಏನು ಇರೋದಿಲ್ಲ, ಆದ್ದರಿಂದ ಅವರಿಗೂ ಹಾಕಬಾರ್ದು. ಸುರ ಅಂದರೆ ದೇವತೆಗಳು, ವಿಪ್ರ ಬ್ರಾಹ್ಮಣರು. ಅನ್ಯತ್ರ ಸರ್ವವಿತ್ತು, ಉಳಿದವ್ರಿಗೆ ಎಷ್ಟು ಬೇಕಾದ್ರೂ ಟ್ಯಾಕ್ಸು ನೆಸಿಟಿ ನೋಡಿಕೊಂಡು, ಸುಮ್ಮನೆ ಓವರ್ ಮಾಡಬಾರ್ದು, ನೆಸಿಟಿ ನೋಡ್ಕೊಂಡು ಹಾಕ್ಬೋದು. ಅಲ್ಲ ಸುರ ವಿಪ್ರಯೋದ ದ್ವಿವಚನ. ಒಳ್ಳೆ ಬ್ರಾಹ್ಮಣರ ಅರ್ಥ ಹೇಗಾಗುತ್ತೆ ಅದು. ಸುರ ವಿಪ್ರಸ್ಯ ಇದ್ರೆ ಹಾಗಾಗೋದು, ದ್ವಿವಚನ ಇದು. ಸುರವಿಪ್ರಯೋ ಅನ್ಯತ್ರ ಅಂದರೆ ದೇವತೆಗಳ ಸೊತ್ತನ್ನು, ಬ್ರಾಹ್ಮಣರ ಸೊತ್ತನ್ನು ರಾಜ ತೊಗೊಳ್ಬಾರ್ದು. ಅರ್ಥ ಆಯ್ತಾ. ಉಳಿದವ್ರು ಇತ್ತಂತ ತೊಗೋಬೋದು. ಅರ್ಥಾತ್ ಅವನೇನಾದರೂ ತನ್ನ ವಶಕ್ಕೆ ತೊಗೊಂಡು ಇದನ್ನ ತೊಗೋತಾರಲ್ಲ, ತಾನು ಸ್ವಾಧೀನ ಮಾಡ್ಕೋಬೋದಲ್ಲ. ಇವ್ರದ್ದು ಮಾಡ್ಕೊಳ್ಳಾಗಿಲ್ಲ. ಯಾಕೆಂದರೆ ಇವ್ರಿಗೆ ಅವ್ರದ್ದಲ್ಲ, ಅದು ಪಬ್ಲಿಕ್ ಮನಿ ಆದ್ದರಿಂದ ತೊಗೊಳ್ಳಾಗಿಲ್ಲ. ಬೇರೆಯವ್ರು ತೊಗೊಳ್ಬೋದು. ಅದಕ್ಕೆ ಅಲ್ಲಿಗೆ ಅನ್ವಯ. ಸುರವಿಪ್ರಯೋದಿಗೆ ಸ್ವಲ್ಪ ಅಲ್ಲಿಗೆ ಅನ್ವಯ, ಪೂರ್ತಿ ಇದಕ್ಕೆ ಅನ್ವಯ. ಸುರವಿಪ್ರಯೋ ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್. ಒಟ್ಟು ದುಡ್ಡು ತೊಗೊಂಡು ಕೊಡೋದೆಲ್ಲ ಟ್ಯಾಕ್ಸ್ ಹಾಕಿ ರಕ್ಷಣೆಗೆ ಉಪಯೋಗಿಸ್ಬೇಕಾದ್ರೆ, ಜನಗಳ ರಕ್ಷಣೆಗೆ ಉಪಯೋಗ ಆಗಬೇಕು. ರೋಡ್ ಮಾಡ್ತೀವಿ, ಜನ ತೊಗೊಂಡ ಅಷ್ಟೇ, ಸುಮ್ಮನೆ ತೊಗೊಂಡು ಪರ್ಪಸ್ ಇರಬೇಕಾದ್ರು. ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್ ವಿರೋಧಿನಃ ಕ್ಷತ್ರಿಯಾಚ್ಚ ಪ್ರಸಹ್ಯೈವ ಹರೇದ್ಧನಂ. ಈಗ ಅವನು ದುಡ್ಡು ಕಿತ್ಕೋಬೇಕಾದ್ರೆ ಇಲ್ಲಿ ಕಿತ್ಕೊಳ್ಳೋಕೆ ಬರೋದಿಲ್ಲ.
ವಿರೋಧಿ ಕ್ಷತ್ರಿಯರ ಹತ್ರ ಹೋಗಿ ಸೋಲಿಸಿ ಅವ್ರು ದುಡ್ಡು ತೊಗೋಬೇಕೇ ಹೊರತು ಬೇರೆ ಇಲ್ಲ ಟ್ಯಾಕ್ಸ್ ಹಾಕಬೇಕು, ಇಲ್ಲ ಗೆದ್ದು ತೊಗೋಬೇಕೇ ಹೊರತು ಇವ್ರ ತಂಟೆ ಬರೋಂಗಿಲ್ಲ. ಸುರವಿಪ್ರ ತಂಟೆಗೆ ಹೋಗಬಾರ್ದು. ಅಧೀನದಲ್ಲಿರಲಿ. ಬಟ್ ಈಗೇನಾಯ್ತಂದರೆ ಕಮರ್ಷಿಯಲ್ ಆಯ್ತು. ಇಲ್ಲಿ ಪ್ರಾಬ್ಲಮ್ ಇರೋದು ಇವತ್ತಿನ ಸಮಸ್ಯೆ ಬೇರೆ. ನಮಗೆ ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಬರ್ತಾನೆ ಇರಲಿಲ್ಲ. ಸೇವಾ ಕೆಲಸ ಹೇಗೆ ಮಾಡ್ತಿದ್ರು ಅಂತ ಕೇಳಿದರೆ ಅವತ್ತು ಮುಗಿದು ಏನು ದೇವಸ್ಥಾನಗಳು ಹಾಕು ಈಗ ಅವೆಲ್ಲ ಏನಿಲ್ಲೇ ಇಲ್ಲ, ಟ್ರೆಜರಿ ಅಂತಿಲ್ಲ ಅದಕ್ಕೆ, ಗೊತ್ತಾಯ್ತು. ಅವತ್ತೆಲ್ಲ ಖರ್ಚು ಮಾಡಿ ಮುಗಿದೋಗುತ್ತೆ. ದೇವಾಗ ಇಷ್ಟ ಆಗುತ್ತೆ, ಒಂದು ಯಾವುದೋ ಇಷ್ಟು ಖರ್ಚಾಗುತ್ತೆ ತೊಗೊಂಡ್ಬಿಟ್ರೆ ಫುಲ್ ಖರ್ಚಾಗಿಬಿಡ್ತಿತ್ತು ಅದಕ್ಕೆ. ಮತ್ತೆ ಇವತ್ತು ಉಳಿಸೋ ಕಾನ್ಸೆಪ್ಟ್ ಬಂದಿದ್ದೇ ಇತ್ತೀಚೆಗೆ, ಮೊದಲು ಇರ್ತಿರಲಿಲ್ಲ. ದೇರ್ಫಾರ್ ದುಡ್ಡು ಇಲ್ಲೇ ಇಲ್ಲ ಅವರಿಗೆ, ಹುಂಡಿ ಇಲ್ಲೇ ಇಲ್ಲ, ಬರೀ ಹುಂಡಿ ಒಂದೇ ಇರೋದು. ಈಗ ದೊಡ್ಡ ಹುಂಡಿ ಇಟ್ಬಿಟ್ಟಿರ್ತಾರೆ, ಅದು ಇದಾಗೋದೇ ಇಲ್ಲ, ತಪ್ಪದು. ಅದು ಅತಿ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಕಾಲಕ್ಕೆ ಎಷ್ಟೋ ಅಷ್ಟೇ, ಅದಿರೋದೇ ಅವತ್ತಿದ್ದು ಖರ್ಚು ಮಾಡಿ ಮುಗಿಸ್ಲಿಕ್ಕಾದ್ರೆ. ಕೂಡಿಡೋ ಕಾನ್ಸೆಪ್ಟೇ ಇರಬಾರ್ದು. ಅದು ಹಿಂದಿನ ಕಾಲ ಕಾರ್ಯ. ಇವತ್ತು ಅಷ್ಟೇ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೂಡಿಟ್ಟ ತಕ್ಷಣ ಕೋರ್ಟ್ ಕೈ ಶುರುವಾಗುತ್ತೆ. ದುಡ್ಡಿರುತ್ತಲ್ಲ, ನಾನು ಹಾಕ್ತೀನಿ ಆಗಬಾರ್ದು, ಏನೂ ಇಲ್ಲ, ಯಾರೂ ಬರೋದಿಲ್ಲ, ಸುಮ್ಮನೆ ಇರ್ತಾರೆ. ಅದು ಸರಿ ಮಾಡ್ಕೊಂಡು ಹೋದರೆ ಇವನ ಮೈಮೇಲೆ ಕಲ್ಲು ಹಾಕ್ಕೊಡೋ ಲೆಕ್ಕ. ಸಮಸ್ಯೆ ಶುರು ಮಾಡ್ಬೇಕಾದ್ರೆ ಯಾರ್ಯಾರು ಮುಂದೆ ಬರೋಲ್ಲ. ಅದು ಡೆವಲಪ್ ಆದಮೇಲೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ತಂದು ಅದನ್ನು ತಮ್ಮ ಹತೋಟಿ ತೊಗೊಳೋದು, ಇದನ್ನು ಮಾಡೋದು, ಏನೇನು ಮಾಡೋದು, ಮಿಸ್ಯೂಸ್ ಮಾಡೋದು ಶುರು ಮಾಡ್ತಾರೆ. ಅಲ್ಲಿ ಇದ್ರೆ ತಾನೇ ಮಿಸ್ಯೂಸ್ ಮಾಡೋಕ್ಕೆ. ಯೂಸ್ ಮಾಡಿದರೆ ಮಿಸ್ಯೂಸ್ ಮಾಡೋ ಚಾನ್ಸೇ ಬರೋದಿಲ್ಲ. ಮಹಾಪತಿ ವಿಷಾಂ ಧರ್ಮೈಹಿ ಕ್ಷತ್ರಿ. ಹಿಂದಿನ ಕಾಲಕ್ಕೆ ಮಂಟಪ ಇರ್ತಿದ್ದಿಲ್ಲಂತೆ ಮಠಗಳಲ್ಲಿ, ಮಂಟಪ ಕೂಡ ಇಲ್ಲ. ಬಂಡೆ ಮೇಲೆ ಬಾಳೆ ಎಲೆ ಹಾಸಿಬಿಟ್ಟು ಅದ್ರ ಮೇಲೆ ದೇವರಿಟ್ಟು ಪೂಜೆ ಮಾಡ್ತಾರೆ. ಆ ಕಾಲ ಇತ್ತು, ಆ ಕಾಲ. ಬಂಡೆ ಮೇಲೆ ಬಾಳೆ ಎಲೆ ಹಾಸಿ ಅಷ್ಟರ ಮಟ್ಟಿಗೆ. ಅವಾಗ ಯಾರು ಇದೆಲ್ಲ ಅಪ್ಪಿ ಬರ್ತಿಲ್ಲ, ಬಿಟ್ಟಾದಿ ಸರಾಗ ಯಾರೂ ಬರ್ತಿದ್ದಿಲ್ಲ. ಬಂದರೆ ಎಂಥವ್ರು ಬರ್ತಿದ್ರು, ತುಂಬ ಯೋಗ್ಯರಾಗರೇ ಬರ್ತಿದ್ರು. ಇಂಥದ್ದೇ ಬೇಕು ಅಂತ ಬರ್ತಿದ್ರು. ಈ ಸಂಪತ್ತು ನೋಡ್ಕೊಂಡು ಬರ್ತಾರೆ. ಎಲ್ಲ ಮಟ್ಟಕ್ಕೆ ಕೆಲವು ಮಟ್ಟಕ್ಕೆ ಕಾಂಪಿಟೇಷನ್ ಬರೋದೇ ಇಲ್ಲ, ಮಟ್ಟಕ್ಕೆ ಆಸ್ತಿನೇ ಇಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಉದ್ಧಾರ ಮಾಡಬೇಕು ಅಂತ ಅಂತಲ್ಲಿ ಹೋಗ್ಬೇಕು. ನಿಜವಾಗಲೂ ಅವ್ನ ಉದ್ದೇಶ ಇದ್ರೆ ಏನು ಮಾಡಬೇಕಾಗ, ಅಲ್ಲಿ ಹೋಗ್ತೀನಿ, ಡೆವಲಪ್ ಮಾಡ್ತೀನಿ ಅಂತ ಹೋಗ್ಬೇಕು. ಅದು ಮಾಡಿದರೆ ಗ್ರೇಟ್. ಅದು ಬಿಟ್ಟುಬಿಟ್ಟು ಡೆವಲಪ್ ಆಗಿದ್ದರೆ ಎಂಜಾಯ್ ಮಾಡ್ಲಿಕ್ಕೆ ಹೋದರೆ ತಪ್ಪಾಗ್ತದೆ. ಡೆವಲಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವನು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ತಪ್ಪು. ಎಂಜಾಯ್ಮೆಂಟ್ ಕಾನ್ಸೆಪ್ಟೇ ಇಲ್ಲ. ಇನ್ನೊಬ್ಬರ ಸೊತ್ತಲ್ಲಿ ಎಂಜಾಯ್ ಮಾಡೋದು ಮಹಾ ಪಾಪ. ಅದು ಅನ್ಯತ್ರ ಸರ್ವವಿತ್ತೇನ ವರ್ತೇತ ಏತಾಂಶ್ಚ ಪಾಲಯನ್ ವಿರೋಧಿನಃ ಕ್ಷತ್ರಿಯಾಚ್ಚ. ಒಳ್ಳೊಳ್ಳೆ ಕ್ಷತ್ರಿಯಗಳು ಸುಮ್ಮನೆ ಯುದ್ಧ ಮಾಡ್ಲಿಕ್ಕೆ ಹೋಗಬಾರ್ದು. ವಿರೋಧಿಗಳು ಅಂದ್ರೇನು, ಧರ್ಮ ವಿರೋಧಿಗಳು, ಸರಿಯಾಗಿ ಆಳ್ತಾ ಇಲ್ಲ, ಆ ಹೊತ್ತಲ್ಲಿ ಮಾಡ್ಬೋದು ಅಷ್ಟೇ ಹೊರತು ಧರ್ಮಿಷ್ಠರಾಗಿದ್ದರೆ ಅವರು ವಿರೋಧ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಸಹ್ಯೈವ ಹರೇದ್ಧನ. ಇಲ್ಲ ಹೋಗಿ ಕಿತ್ಕೋಬೋದು. ಪ್ರಸಹ್ಯ ಅಂದರೆ ಕಿತ್ಕೋಬೋದು, ಕೊಡೋದಿಲ್ಲ ಅಂದರೆ ಕಿತ್ಕೋಬೋದು ಅವರಿಂದ, ಅಷ್ಟು ರೈಟ್ ಇದೆ ಅವನಿಗೆ. ಅದು ಬೇರೆಯವರಿಂದ ಕಿತ್ಕೊಳ್ಳೋಗಿಲ್ಲ. ಕ್ಷತ್ರಿಯಿಂದ ಕಿತ್ಕೋಬೇಕು. ವೈಶ್ಯರಿಂದ ಟ್ಯಾಕ್ಸ್ ಹಾಕ್ಬೇಕಷ್ಟೆ. ವೈಶ್ಯರು ಯುದ್ಧ ಮಾಡಬಾರ್ದು. ವೈಶ್ಯರ ಮೇಲೆ ಯಾತಕ್ಕೆ, ಅವ್ರು ಯುದ್ಧನೇ ಬರಲ್ಲ ಅವರಿಗೆ. ಫಸ್ಟು ಬರದೇ ಇದ್ದವನ ಮೇಲೆ ಯುದ್ಧ ಮಾಡಬಾರ್ದು. ಕ್ಷತ್ರಿಯನಿಗೆ ಯುದ್ಧ ಬರುತ್ತಾದ್ರಿಂದ ಅವ್ರ ಮೇಲೆ ಮಾಡ್ಬೋದು ಅಷ್ಟೇ. ಹರೇದ್ಧನಂ ಪ್ರಸಹ್ಯೈವ ಹರೇದ್ಧನಂ. ಇಲ್ಲಿ ಹರೇ ಅಲ್ಲ, ಹರೇತ್ ಹರಣ ಮಾಡಿ ಕಿತ್ಕೋಬೇಕು ಅಂತ ಅರ್ಥ. ಸಾಮಾಜಿಕ್ರಮತೋ ಧರ್ಮಾನ್ ವರ್ತಯೇ ದಂಡತೋಂತತಃ. ಆದಷ್ಟು ಕೂಡ ರಾಜನಾದವನು ಸಾಮಾಜಿಕ್ರಮತಃ ಧರ್ಮಾನ್ ವರ್ತಯೇ ದಂಡತಃ ಅಂತತಃ. ಮೊದಲು ಸಾಮೋಪಾಯ, ಆಮೇಲೆ ದಾನ, ಆಮೇಲೆ ಭೇದ, ಆಮೇಲೆ ದಂಡ. ಫಸ್ಟ್ ದಂಡ ಉಪಯೋಗಿಸ್ಬಾರ್ದು. ಅದಕ್ಕೆ ಆಚಾರ್ಯ ಬರೆದಿದ್ದಾರೆ ಆಗಲೇ. ರಾಮದೇವರು ಹೋದರು, ಸಮುದ್ರ ದಾರಿ ಕೊಡಲಿಲ್ಲ. ಏನು ಮಾಡಿದ್ದಾರೆ ರಾಮದೇವರು, ದರ್ಭ ಹಾಸ್ಕೊಂಡು ಮಡ್ಕೊಂಡ್ಬಿಟ್ರು. ಯಾತಕ್ಕೆ ಅಂದರೆ ಆಚಾರ್ಯ ಬರೆದಿದ್ದಾರೆ, ಅಗ್ರೇ ಚ ಮಾರ್ತವ ಮನುಪ್ರಥಯನ್ ಸ ಧರ್ಮಂ ಶಿಷ್ಯೇ ಗುರುತಮೋಪಿ ಅವಿಷಹ್ಯ ಶಕ್ತಿ. ಮೊದಲು ಸಾಮೋಪಾಯ ಅಂತ ಹೇಳೋದಕ್ಕೋಸ್ಕರ ಪರಮಾತ್ಮ ದರ್ಭೆ ಹಾಸ್ಕೊಂಡು ಮಲಗಿದ. ಜಾಗ ಕೊಡಪ್ಪ ಅಂತ ಕೇಳೋಕ್ಕೆ ಅಷ್ಟೇ ಹೊರತು ಯಾತಕ್ಕಲ್ಲ. ಅದು ಜೋರು ಮೊದಲೇ ಮಾಡಲಿಲ್ಲ, ಯಾವಾಗ ಕೊಡಲಿಲ್ವಲ್ಲ ಆಗ ಎದ್ದೆದ್ದುಕೊಂಡ, ಆಗ ಖಾಲಿ ಬಿದ್ದ. ಮೊದಲು ಸಾಮೋಪಾಯಿಂದ ಶುರು. ಎಲ್ಲಿ ಏನೇ ಕೆಲಸ ಮಾಡಿದ್ರು ಫಸ್ಟ್ ಸ್ಟೆಪ್ ಯಾವುದದು, ಸಾಮೋಪಾಯ. ಸಾಮಾಜಿಕ್ರಮತೋ ಧರ್ಮಾನ್ ವರ್ತಯೇ ದಂಡತೋ ತತಃ. ಎಲ್ಲಿ ಹೇಳಿ, ಬ್ರಾಹ್ಮಣರು ಮಾತ್ರ ಅಂತ ಹೇಳಿದ್ರಲ್ಲ, ಎಲ್ಲರೂ ಮಾಡೋಂಗಿಲ್ಲ. ತಮ್ಮ ಮನೆ ಮಟ್ಟಿಗೆ ಎಲ್ಲರೂ ಮಾಡಬೇಕು. ಸಾಮೋಪಾಯ ಅದು. ಸಾಮ ಅಂದರೆ ನೀವೇ ಹೇಳಿ, ಸಾಮ ಅಂದರೆ ಏನು? ಶಾಂತವಾಗಿ ಅದು ಒಳ್ಳೆ ನೋಡಪ್ಪ. ಟಿಕೆಟ್ ತೊಗೊಂತ ಕೇಳ್ತಾ, ಟಿಕೆಟ್ ತೊಗೊಂಡ್ರಿ ಕೋರ್ಟಿಗೆ ಕೇಸ್ ಹಾಕ್ತೀರಿ ನೋಡ್ರಿ, ಟಿಕೆಟ್ ತೊಗೊತೀರಿ ಇಳಿಸ್ಬಿಡ್ಲು ಅಂತ ಬಂದರೆ ಹೇಗೆ ಇಳಿಸು ಅವನೇನು ಮಾಡ್ತಾರೆ, ಹೇಗೆ ಇಳಿಸು ನೋಡ ಅಂತ ಹೇಳ್ತಾರೆ. ಅದು ಜಗಳ ಶುರುವಾಗೋದೇ ಅದರಿಂದ. ಟಿಕೆಟ್ ಯಾರು ತೊಗೊಂಡಿಲ್ಲ ತೊಗೊಂಡ್ಬಿಡಿ ಅಷ್ಟೇ, ಏನು ಸಂಪಿಲ್ಲ. ಅದು ಇನ್ನೊಂದು ಸತ್ತು ಕೇಳಿದ ಅದಕ್ಕೆ, ಆಮೇಲೆ ಇನ್ನು ಈಗ ಇಳಿಸ್ಬೇಕಾಗ್ತದೆ. ಅದು ಮುಂದಿನ ಸ್ಟೆಪ್. ಅದು ಏಕದಮ್ ಮೊದಲೇ ಶುರು ಮಾಡಬಾರ್ದು ಯಾವಾಗ. ಅದಕ್ಕೆ ಆ ರೀತಿ ಹೋಗಿ ಬರೀ ಕೋರ್ಟ್ ಕೇಸ್ ಆಗೋಗ್ಬಿಡ್ತಾರೆ. ಎಷ್ಟೋ ಕೇಸ್ಗಳು ಹೋಗೋ ನೆಸಿಟಿ ಇರೋದಿಲ್ಲ. ಅದು ಪ್ರೆಸ್ಟೀಜ್ ಇಷ್ಟು ಮಾಡ್ಕೊತಾರೆ ಕೆಲವು. ಈಗೋ ಪ್ರೆಸ್ಟೀಜ್ ಸೇರಿಬಿಟ್ಟು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಬೇಕಿಲ್ಲ ಅದು.
ಸಾಮಾಜಿಕ್ರಮತಃ ಧರ್ಮಾನ್. ಅದೇ ಅಗಸನ ಕಸಗೆ ಬಂದಿದ್ದು. ಕೃಷ್ಣ ವಸ್ತ್ರ ಕೇಳಿದ, ಇಲ್ಲ ರಾಜನ ವಸ್ತ್ರಗಳಿವು, ನಾವು ಕೊಡೋ ಅಧಿಕಾರ ಇಲ್ಲ. ಆಗಲೇ ಕೇಳಿದ್ರೆ ಬಹುದು, ಯಾಕಂದ್ರೆ ನಿಮ್ಮ ಸ್ವರೂಪ ಅವನಿಗೇನು ಗೊತ್ತಿಲ್ಲ ಪಾಪ, ಮುಗ್ದೋಗ್ತಾ. ಅದು ಬಿಟ್ಟು ಏನು ಮಾಡ್ದ, ಗೊಲ್ಲರು ನಿಮಗೆಲ್ಲ ಬಿದ್ದಬೇಕಾ, ಬುದ್ಧಿ ಇಲ್ಲ ನಿಮಗೆ, ಹೋಗಿ ಆ ಕಡೆ ಜೋರು ಮಾಡ್ದೆ, ಹೊಡೆದ ಒಂದೆಟ್ಟು. ಅಲ್ಲಿ ಕೆಡಿಸ್ಕೊಂಡಿದ್ದ ಅಲ್ಲೇ ಅವನು. ದಾನ ಅಂದ್ರೇನು, ಮಕ್ಕಳ ಹತ್ರ ಏನು ಮಾಡ್ತಾರೆ, ಸ್ವಲ್ಪ ದುಡ್ಡು ಕೊಡ್ತೀರಿ ಕೊಡು ಅಂತ ಏನೋ ಇಸ್ಕೊಂಡ್ಬಿಟ್ಟಿರ್ತಾರೆ, ದುಡ್ಡು ಕೊಟ್ಟರೆ ಅವ್ನು 5-5 ಕೊಡ್ತಾರೆ, ಅದು ದಾನ. ಕೋರ್ಟ್ ಇದು ಮಾಡುತ್ತಲ್ಲ ಬ್ಯಾಂಕ್ ಕೊಡೋರು, ಬಡ್ಡಿ ವೇ ಮಾಡ್ತೀವಿ ಹೊಸಲು ಕೊಟ್ಬಿಟ್ರಿ ಅಂತೇಳಿ ಸ್ವಲ್ಪ ಬಿಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರಲ್ಲ ಆತ. ಈಗ ಮಾಡಿದ್ದಾರೆ ನೋಡಿ, ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ತೊಗೊತಿದೆಯಲ್ಲ, ನೋಡಿದಿಲ್ಲ ದಿವಸ ಈಗಾಗಲೇ ಎಷ್ಟು ನೂರಾರು ಕೋಟಿ ಹತ್ರ ಬರ್ತಾಯಿದೆ ವಾಪಸ್. ಈಗಾಗಲೇ 200 ಕೋಟಿ 100 ಕೋಟಿ ಹೋಯ್ತು ಅವರಿಗೆ, ಹೋದರೂ ಪರವಾಗಿಲ್ಲ. ಯಾಕೆ ಇದು ಬಂತಲ್ಲ ಮುಖ್ಯ, ಇದು ಇಲ್ಲ ಅದು ಇಲ್ಲ ಮಾಡೋದಕ್ಕಿಂತ ಎಷ್ಟೋ ವಾಸಿ. ಸರ್ವನಾಶೆ ಸಮುತ್ಪನ್ನೆ ಅರ್ಧಂ ಜತಿ ಪಡ್ಡೆ ವಾಕ್ಯ ಇದೆ. ಎಲ್ಲ ಹೋಗೋದಾದ್ರೆ ಅರ್ಧ ಬಿಟ್ಟು ಬಿಡಿ ಅಂತೇಳಿ ಅದು ಉಪಯೋಗಿಸಿದ್ದಾರೆ. ಕರೆಕ್ಟ್ ಅರ್ಧ ಬಿಟ್ಟಿದ್ದಕ್ಕೆ ಸರ್ವನಾಶಕ್ಕಿಂತ 1000 ಪಾಲು ವಾಸಿ ಆಯ್ತಲ್ಲ. ಇದು ಅವ್ರು ಎಂದೋ ಕೊಡೋ ಹೊತ್ತಿಗೆ ಇದು ಅರ್ಧ ಬೇಸಿ ಆಗ್ತದೆ. ಇದು ಕೋರ್ಟ್ಗೆ ಕೊಡೋ ಹೊತ್ತಿಗೆ ಎಷ್ಟೋ ದಿವಸ ಆಗಿಬಿಡುತ್ತೆ. ಈಗಲೇ ಬಂದರೆ ಬೆನಿಫಿಟ್ ಇದೆ. ಆ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಟಿ ತಪ್ಪಲ್ಲ ಅದು, ಅದಕ್ಕೆ ಹೇಳ್ತಾರೆ. ಅದು ನೋಡ್ಕೊಂಡು ಸಾಮಾಜಿಕ್ರಮತಃ ಧರ್ಮಾನ್ ವರ್ತಯೇತ್ ದಂಡತ ಅಂತತಃ. ಕೊನೆಗೆ ದಂಡ ಉಪಯೋಗಿಸ್ಬೇಕು ಹೊರತು ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಅರ್ಜುನ ಅಲ್ಲಿ ಹೋದಾಗಲೂ ಹಾಗೇನೆ, ರಾಷ್ಟ್ರವೇದ ಮಾಡ್ತಾಯಿದ್ದೇವೆ, ರಾಷ್ಟ್ರಯೋಗ ಮಾಡ್ತಾಯಿದ್ದೇವೆ, ಇಲ್ಲಿ ಕಾಣಿಕೆ ಕೊಡಬೇಕು, ಇಲ್ಲದೆ ಹೋದರೆ ಯುದ್ಧ ತಗೋತೀವಿ ನಾವು ಅಷ್ಟೇ. ಅದು ಕೆಲವರೆಲ್ಲ ಏನು ಮಾಡಿದ್ರು, ಅಲ್ಲೇ ಕೊಟ್ಬಿಡ್ತಾಯಿದ್ರು ಕೆಲವರೆಲ್ಲ. ಕೆಲವರು ಯುದ್ಧ ಮಾಡಿ ಸೋಲ್ತಿದ್ರು. ಕೆಲವರು ಅರ್ಧ ಯುದ್ಧ ಮಾಡಿದ ಭಗದತ್ತ, ಗೆಲ್ಲಕ್ಕಾಗಲಿಲ್ಲ. ಯಾಕೆ ಬಂದು ಅಂತ ಕೇಳಿದ. ಇದು ಮೊದಲೇ ಹೇಳಬಾರ್ದಾಗಿತ್ತು ಅಂತೇಳಿ ಕೊಟ್ಟು ಕಳಿಸ್ಬಿಟ್ಟ. ಮುಂದೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಯ್ತು ಆತನಿಗೆ, ಕೊಟ್ಟುಬಿಟ್ಟ. ಮೊದಲು ಕೇಳಲೂ ಇಲ್ಲ, ಅವ್ರು ಹೇಳಲೂ ಇಲ್ಲ. ಒಂದು ಸ್ಟೇಜಲ್ಲಿ ಸರೆಂಡರ್ ಆದ. ಒಂದೊಂದು ಸ್ಟೇಜ್ ಅವರವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮಾಜಿಕ್ರಮತೋ ಧರ್ಮಾನ್ ವರ್ತಯೇ ದಂಡತೋ ಅಂತತಃ ಅಪಲಾಯಿ ಸದಾ ಯುದ್ಧೆ. ಎಲ್ಲ ಕ್ಷತ್ರಿಯ ಧರ್ಮಗಳಿವು. ಯುದ್ಧದಲ್ಲಿ ಏನು ಮಾಡಿಕೊಡೋದು ಯಾವಾಗಲೂ ಪಲಾಯಿ ಅಪಲಾಯಿ ಎಂದು ಪಲಾಯನ ಮಾಡಬಾರದು. ಅದು ಭಾಗವತದಲ್ಲಿ ಬಂದಿದೆ, ಭಗವದ್ಗೀತೆಯಲ್ಲಿ ಏನು ಹೇಳಿದರಲ್ಲಿ, ಶೌರ್ಯಂ ದಾಕ್ಷ್ಯಂ ತೇಜ ಅಂತ ಹೇಳ್ತಾ ಯುದ್ಧೇ ಚಾಪಿ ಅಪಲಾಯನಂ ಮಾಡಿದ್ದ. ದುರ್ಯೋಧನ ಮಾಡಿದ್ದೇನು ಕೊನೆಗೆ, ಓಡೋದು ನೀರಲ್ಲಿ ಬೇರೆ ಕೂತ್ಕೊಂಡು ಓಡೋಗ್ಬಿಟ್ಟು. ಇವನು ಮಹಾವೀರ ಹೇಗಾಗ್ತಾನೆ, ತಪ್ಪದು. ಅವ್ನು ಸತ್ರು ಚಿಂತೆ ಅಲ್ಲೇ ಯುದ್ಧ ಮಾಡಬೇಕಾಗಿತ್ತು. ಅಲ್ಲಿ ತಕ್ಷಣ ಬರೋರು ಏನೋ ಕೊನೆಗೆ ಬೈದು ಹೊರಗೆ ಕರೆಸ್ಬೇಕಾಯ್ತು. ಇವನು ಹೀರೋ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಅನ್ಯಾಯ. ಇದು ಕ್ಷತ್ರಿಯ ಧರ್ಮ ಅಲ್ಲದು, ಹಾಗೆ ಮಾಡಿಕೊಡೋದು. ಅಲ್ಲೂ ಅಷ್ಟೇ, ಎಲ್ಲೋದ್ರೆ ಹಣೆ ಬರ ಅಷ್ಟೇ. ಎಂದೂ ಕೂಡ ಸ್ವಂತ ಗೆದ್ದ ಒಂದು ಸರ್ತಿನೂ ಇಲ್ಲ, ಒಂದು ಸರ್ತಿನೂ ಇಲ್ಲ. ಬರೀ ಇದರಲ್ಲೇ ಕಾಲ ಕಳೆದಿದ್ದು. ಮೋಸ ದಂಗೆ ಇದರಲ್ಲಿ ಹಾಕೋ, ಇನ್ನೊಬ್ಬರು ಸಾಯಿಸೋದು ಅಷ್ಟೇ ಹೊರತು ಮುಂದೆ ಬಂದಿಲ್ಲ ಅವನು. ಸಾಮಾಜಿಕ್ರಮತೋ ಧರ್ಮಾನ್ ವರ್ತಯೇ ದಂಡತೋ ಅಂತತಃ ಅಪರಾಯಿ ಸದಾ ಯುದ್ಧೆ. ಸದಾ ಅಂತ ಹೇಳಿದ್ರಿಂದ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಅರ್ಥ. ಆಪದ್ಧರ್ಮ ಅಲ್ಲೇ ಓಡೋದು. ಆಪದ್ಧರ್ಮ ಅಂತ ಓಡಬಾರ್ದು. ಏನು ಮಾಡಬೇಕು, ಅದಕ್ಕೆ ಅವಳು ಬೈತಾಳೆ ಮಗನ್ನ, ಅಮ್ಮ ಚಿಕ್ಕಾವಟ್ಟಿ ಏಟು ಹೊಡೆದ್ಬಿಟ್ರು ಬಂದುಬಿಟ್ಟು ಸಾಯ್ಬೇಕಾಗಿತ್ತು, ಯಾಕೆ ಬಂದೆ ಅಂತ ಹೀಗೆ ಹೇಳಿದ್ರು. ನೀನು ಸಾಯ್ಬೇಕಾಗಿತ್ತು, ನಿನ್ನ ನೋಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಈ ರೀತಿ ಸತ್ತಿದ್ದರೆ ಸಂತೋಷ ಪಡ್ತಿದ್ದೆ ಅಂತ ಹೇಳ್ತಾಳೆ. ಅದು ಕ್ಷತ್ರಿಯ ಧರ್ಮ. ಅದು ಸದಾ ಅಂತ ಅದಕ್ಕೆ ಹೇಳಿದರು. ಯಾವ ಕಂಡೀಷನಲ್ಲೂ ಏನು ಮಾಡಬಾರ್ದು, ಅವರು ಪಲಾಯನ ಮಾಡಬಾರ್ದು. ಸದಾ ಯುದ್ಧೆ ಸತಾ. ಅದಕ್ಕೆ ಅರ್ಜುನ ನಾರಾಯಣಾಸ್ತ್ರ ಬಂದು ಪಲಾಯನ ಮಾಡಲಿಲ್ಲ. ಶುದ್ಧ ಕ್ಷತ್ರಿಯ ಧರ್ಮ ಅದು. ಅರ್ಜುನ ಒಂದೊಂದು ಕಾರಣಕ್ಕೋಸ್ಕರ ತ್ಯಾಗ ಮಾಡಿದರು, ಭೀಮಸೇನ ತ್ಯಾಗ ಮಾಡಲೇ ಇಲ್ಲ. ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಹ ಅಂತಾಯ್ತು. ಸತಾಂ ಕಾರ್ಯಂ ವೃತೇ ಭವೇತ್. ಸತಾಂ ಕಾರ್ಯಂ ವೃತೇ ಭವೇತ್. ಒಂದು ಎಕ್ಸೆಪ್ಷನ್ ಕೊಟ್ಟರು, ಸಜ್ಜನರಿಗೆ ಉಪಯೋಗ ಆಗೋದಾದರೆ ಮಾಡಿ, ಸಜ್ಜನರಿಗೆ ಒಳ್ಳೆಯದಾಗೋದಾದರೆ ಮಾಡಿ. ಕೇಸ್ ವಾಪಸ್ ತೊಗೊಂಡ್ರೆ ಹಾಗೋ ಹಾಗೆ ಅದನ್ನು 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ, ಕೇಸ್ ವಾಪಸ್ ತೊಗೊಳ್ಳೋದು ಆ್ಯಕ್ಚುಲಿ ಏನು ತೋರಿಸುತ್ತೆ, ಏನು ತೋರಿಸುತ್ತೆ ಅದು? ಸುಮ್ಮನೆ ತೊಗೊಂಡಾಕ ಅವನು ಕೇಸ್ ಹಾಕ್ಬಾರ್ದು, ಬುದ್ಧಿ ಇದ್ದಿಲ್ಲ ಅಂತ ಒಂದು ತೋರಿಸುತ್ತೆ, ಗೊತ್ತಾಯ್ತಾ? ಈಗ ಕೈಲಾಗಲಿಲ್ಲ ಅಂತ ಇನ್ನೊಂದು ತೋರಿಸುತ್ತೆ. ಬುದ್ಧಿ ಇಲ್ಲದೆ ಹಾಕ್ತಾ ಕೈಲಾಗಲಿಲ್ಲ, ಅದಕ್ಕೆ ಜನರು ತೊಗೊಳಕ್ಕೆ ಹೋಗೋದಿಲ್ಲ. ಆದರೆ ತೊಗೊಳ್ಬೋದು, ಜನ ಏನಾದ್ರು ಅಂದ್ಕೊಳ್ಳಿ. ಒಳ್ಳೆಯವರು ಸಜ್ಜನರಿಗೆ ಒಳ್ಳೆಯದಾಗೋದಾದರೆ ಇದು ಇಂಪಾರ್ಟೆಂಟ್. ಸಜ್ಜನರಿಗೆ ಒಳ್ಳೆಯದಾಗೋದಾದರೆ ಏನು ಮಾಡ್ಬೋದು, ಪಲಾಯನ ಮಾಡಬಹುದು ಅಷ್ಟೇ. ಸಜ್ಜನರು ಅಂದರೆ ಯಾರು? ಸಜ್ಜನರಿಗೆ ಒಳ್ಳೆಯದಾಗೋಕ್ಕೋಸ್ಕರ ಇದು ಹೇಳಿಲ್ಲ, ಸುಳ್ಳು ಹೇಳ್ಬೇಕಂತ ಆ ಥರ. ಸುಳ್ಳು ಯಾತಕ್ಕೆ ಹೇಳಿದ್ದು ಕೃಷ್ಣ? ಯಾತಕ್ಕೆ ಹೇಳಿದ್ದು? ದ್ರೋಣಾಚಾರ್ಯ ಯುದ್ಧ ಮುಗಿಸ್ಬೇಕೀಗ, ಅವ್ರು ವಾಪಸ್ ಹೋಗಬೇಕು. ನಮ್ಮ ಮುಂದೆ ಆದಷ್ಟು ಬೇಗ ಯುದ್ಧ ಮುಗಿಸಿ ಪಾಂಡವರಿಗೆ ಒಳ್ಳೆಯದಾಗಬೇಕಷ್ಟೇ. ಅದು ಧರ್ಮ ಅರ್ಥ ಮಾಡ್ಕೊಳ್ಳೋದು. ಸಜ್ಜನರಿಗೆ ಒಳ್ಳೆಯದಾಗೋದಾದರೆ ಅಸತ್ಯ ಕೂಡ ಹೇಳ್ಬೋದು ಅಂತ ಹೇಳಿದ್ರಲ್ಲ, ಸುಳ್ಳು ಹೇಳ್ಬೋದು, ಧರ್ಮ ಏನು ಬೇಕಾದ್ರೂ ಮಾಡ್ಬೋದು. ತನಗೊಳ್ಳೆಯದಾದರೆ ಅಲ್ಲ, ಸಜ್ಜನರಿಗೆ ಒಳ್ಳೆಯದಾಗಬೇಕು. ಅದು ಪಲಾಯನ ಅಂತ ಯಾಕೆ ಅನ್ಸೋದಿಲ್ಲ, ಸ್ಯಾಕ್ರಿಫೈಸ್ ಅದು. ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡೋದು ಅದು ತಪ್ಪಲ್ಲ. ತಂದು ಏನಾಯ್ತು, ತನಗೇನಾಯ್ತು, ಈಗ ತನಗೆ
ನೋಡೋದಕ್ಕೆ ಅಪಕೀರ್ತಿ ಬಂತೀಗ. ಆದರೆ ಪರ್ಪಸ್ ದೊಡ್ಡ ಪರ್ಪಸ್ ಇದೆ, ಅದು ದೋಷ ಆಗಲಿಲ್ಲ. ಅದು ಬೇರೆ ಕಾರಣಕ್ಕೆ ಹೋದರೆ ಅದು ವೀಕ್ನೆಸ್ ಆಗಬಾರ್ದು. ಓಡ್ದು ಬರ್ತಾರೆ. ಉದ್ಯಾನ 4 ಜನ ಉಡಿಬೇಕು ಅಂತ ಹೇಳಿಬಿಟ್ಟು ಪಲಾಯನ. ಆ್ಯಕ್ಚುಲಿ ಪಲಾಯನ ಅಲ್ಲ ಅದು. ಬಂದರೂ ಓಡಿ ಬಂದ, ಅವರೇ ತಿಳ್ಕೊಂಡ್ರು ಇವನ್ನೇ ಟಾರ್ಗೆಟ್, ಇವನಿಂದ ಹೋಗೋಣ ಅಂತ ಬಂದರೆ ಸಿಕ್ಕಾಕ್ಕೊಂಡ್ರು. ಏನ ಹಾಂ ಬಂತಾರೆ. ಹೌದು 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 ಅದು ಆಯ್ತು, ಅದು ಬಂತು. ಅದಾಗಲೇ ಹೋದವಾರ ಬಂತದ್ದು. ಎಲ್ಲರೂ ಬದುಕ್ತಾರೆ, ಒಂದೇ ಅಷ್ಟೇ ಅಲ್ಲ, ಮತ್ತೆ ಸಾಯಲ್ಲ ಅವ್ರು ಯಾರು. ಅರ್ಥ ಆಯ್ತಾ? ಅವಧ್ಯಾಸ್ತೆ ಪುನಃ. ಮೊದಲು ಬದುಕೋದು, ಆಮೇಲೆ ಅವಧ್ಯರಾಗೋದು. ಎರಡೆರಡು ಕೆಪಾಸಿಟಿ, ಅದು ಭಾರಿ ಡೇಂಜರ್ ಅದು. ಅಲ್ಲೇನು ಅವಧ್ಯರಾಗಿ ಬಿಡೋದಾದರೆ ಅವು ಯಾರು ಕೊಲ್ಬೋದಾಗ? ಕೃಷ್ಣ ಭೀಮ ಬಿಟ್ಟು ಯಾರೂ ಕೊಲ್ಲಕ್ಕಾಗಲ್ಲ. ಎಂಥ ಅವಧ್ಯರು ಇವರಿಬ್ಬರು ಏನು ಮಾಡೋಕ್ಕೆ ಬರೋಲ್ಲ. ಇವರಿಬ್ಬರು ಬಿಟ್ಟರೆ ಉಳಿದವ್ರ ಬುರ್ದರ್ಕಲ್ಲಿ ಕೊಲ್ಲಕ್ಕಾಗೋದಿಲ್ಲ. ಅವರಿಗೆಲ್ಲೂ ಪುಣ್ಯನೇ ಬರೋದಿಲ್ಲ. ಆಗ ಇಷ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗೋದು. ಅದಕ್ಕೋಸ್ಕರನೇ ಅವ್ನು ಮುಗಿಸೋದಕ್ಕಿಂತ ಮುಂಚೆ ಮಾಡಬೇಕು ಅಂತ ಹೊರಟು. ಅದು ಹಾಗೇನೆ. ಇವನು ಇತ್ತಲ್ಲ ಕಥೆ, ಇಂದ್ರಜಿತ್ತು ಹಾಗೇನೆ. ಅವನದೇನಾಗಿತ್ತು, ಮುಗಿಸಿದ್ರೆ ಅವಧ್ಯ ಆಗ್ತಿದ್ದ. ರಾಮದೇವ್ರನ್ನ ಬಿಟ್ಟರೆ ಉಳಿದವ್ರು ಕೊಲ್ಲಾಗಿರ್ತಿರ್ಲಿಲ್ಲ. ರಾಮದೇವರು ಕೊಲ್ಲಬಾರ್ದು ಸಂಕಲ್ಪ ಮಾಡಿದ್ರೆ ಆತಕ್ಕೆ ಓಡೋದವನು. ಯುದ್ಧದಲ್ಲಿ ಭಯಪಟ್ಟು ಯುದ್ಧ ಮಾಡ್ತಿದ್ದ, ಓಡೋಗ್ಬಿಟ್ಟ. ಅಂಥವನು ಕೊಲ್ಲೋದು ಮರ್ಯಾದೆಯಲ್ಲ. ಅಂಥವನು ತಾನು ಕೊಲ್ಲಬಾರ್ದು, ಉಳಿದವ್ರು ಕೊಲ್ಲೋಕ್ಕಾಗೋದಿಲ್ಲ. ಅದಕ್ಕೇನು ಮಾಡಿದ, ವಿಷಯ ಕೇಳಿಕೊಂಡ ತಕ್ಷಣ ಕಳಿಸಿ ಮುಗಿಸೋಕ್ಕಿಂತ ಮುಂಚೆ ಕೊಂದಾಕ್ಬಿಟ್ಟು. ಜಲಸ್ತಂಭನ ಪೂರೈಸದೆ ಇವನು ಸತ್ತ, ಆತ ನಿಕುಂಬೆಲೆ ಆಗ ಪೂರೈಸಿದೆ ಅವನು ಸತ್ತ. ಹಾಂ ಹಾಂ ಹೌದು, ಅದು ಕೆಟ್ಟ ಫಲ, ಬಡಿ ಒಳ್ಳೆ ಫಲ ಅಲ್ಲ. ಹಾಂ ಹಾಂ ಹೌದು 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 ಅಲ್ಲ. ಅವ್ನು ಮಾಡಿದ್ದೇನು ಗೊತ್ತಾ, ಅಲ್ಲಿ ಬೇರೆ ದಾರಿ ಇಲ್ಲ. ಅದು ಎಲ್ಲ ರಥದಲ್ಲಿ ಬಂದ, ರಥ ಹೊಡೆದಾಕಿದ್ರು. ಆನೆ ಮೇಲೆ ಬಂದ, ಆನೆ ಹೊಡೆದಾಕಿದ್ರು ಭೀಮಸೇನ ದೇವರು. ಕುದುರೆ ಹೊಡೆದಾಕಿದ್ರು. ಏನೇನೂ ಇಲ್ಲ ಅವನ ಹತ್ರ. ಈಗ ಅವನೇನು ಮಾಡಿ, ಗದ ಒಂದಿತ್ತು, ಯುದ್ಧ ಮಾಡಿ ಸಾಯಬೇಕಾಗಿತ್ತು ಅಷ್ಟೇ. ಬಿಟ್ಟ, ಓಡೋದರಿಂದ ಓಡೋಗ್ಬಿಟ್ಟು ಇದು ಸರೋವರ ಓಡೋದವನು ಸರೋವರ ಒಳಗೆ ಸೇರಿಕೊಂಡ. ಜಲಸ್ತಂಭನ ಮಾಡಬೇಕಾಗಿಲ್ಲ ಜಪಾನ, ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಹೊರಗೆ ಕೂತ್ಕೊಂಡ್ರೆ ನೋಡಿಬಿಡ್ತಾರೆ, ಮುಚ್ಚಿಟ್ಕೊಂಡ. ಇನ್ನೊಂದು ಡಬಲ್ ಪಲಾಯನ ಆಗಲಿಲ್ಲ. ಅದೀಗ ಮುಚ್ಕೊಂಡು ಕಾಪಿ ಹೊಡೆದ್ರೆ ಆಗೋ ಹಾಗೆ ಈ ಕಾಪಿ ಹೊಡಿತಾರಲ್ಲ, ಹಾರಿಸೇ ಮಾಡಿದೆ. ಅದು ತಪ್ಪಾಯ್ತು. ಮೊದಲೇ ಕಾಪಿನೇ ತಪ್ಪೋದು. ಮುಚ್ಚಿಟ್ಕೊಂಡು ಹೊಡೆದ್ರೆ ಮೋಸ. ಕೆಲ ಬಂದಾಗ ನೋಡ್ತಿರ್ತಾರೆ, ಬಂದ ಮೇಲೆ ಇದು ಮಾಡೋದು, ಅದು ತಕ್ಷಣ ತೆಗೆಯೋದು. ಅಯ್ಯೋ ಇದೆಲ್ಲೇ ಕಟ್ಬಿಡ್ತಾರೆ ಪಾಪ. ಅವನು ಹೋದಾಗ ಹುಷಾರಾಗಿರ್ಬೇಕು ಅವ್ರ ಹತ್ರ. ಅವನೇನು ಎಲ್ಲೋ ಯೋಚನೆ ಮಾಡ್ದಾಗ ಮಾಡೋದು, ಈ ಕಡೆ ನೋಡೋದು, ಭಾರಿ ಟ್ರಿಕ್ ಮಾಡ್ತಾರೆ. ಅದೆಲ್ಲ ಮೋಸ. ಅದು ಡಬಲ್ ಮೋಸ. ಒಂದು ಡಬಲ್ ಮೋಸ ಅಲ್ಲ, ಬರೀ ಮೋಸನೇ. ಅವನು ದುರ್ಯೋಧನ ಏನೇನು ಮಾಡ್ತಿದ್ದ ಬರೀ ಮೋಸನೇ. ಅಲ್ಲಿಗೆ ನಾಳೆ ಕಂಟಿನ್ಯೂ ಮಾಡಿ. ಅರ್ಥೇ ಬ್ರಾಹ್ಮಣ ಆಮೇಲೆ ವೈಶ್ಯರು ಎಲ್ಲ ವಿಷಯ ಹೇಳ್ತಾರೆ. ಸರಿಯಾಗಿ ಓದಿಬಿಟ್ರೆ ಇದನ್ನು ಧರ್ಮಶಾಸ್ತ್ರದ ಸಂಕ್ಷೇಪ ಅದೆಷ್ಟು ಕೂಡ.